श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्वरीं विजेतां भुवि निस्तात्मीयभरं वरप्रदगुरो वैराग्यभाग्यवरधो वेदान्तामृतसारवन्तमनघात् श्रीनिवासात् गुरोः श्रीशैलान्वयकौस्तुभस्थितनयं श्रेयोनिधे श्रीनिधेः वन्दे साधुकटाक्षकेळनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयिगागमान्तम् आचार्य भक्ति परिपूतमनुशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्ग श्रीवासयोगि गुरुणार्पितभारमीशे भक्त्यादिपूर्णवरदारिकृपात् सिन्धुं श्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मो व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ चरणं प्रपद्ये विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं नित्यनैकमुखं तत्त्वम् हस्तामलकतां गतं यस्य सारस्वतस्रोतो कुलामोदवासितं श्रुतीनां विश्रमायालं शठारिं तमुपास्महे वन्दे वैकुण्ठसेनान्यं देवं सूत्रवतीसकं वन्दे विश्वमेतद्व्यवस्थितं साधर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं त्वामनुसन्दधामि भगवद्गीते भवद्वेषिणीं वित्पदाम्भोरुहध्यानविध्वस्ता शेषकल्मुषः वस्तुतामुपयातोऽहं यामुनेयं नमामि तम् इति परिमृडोद्गीता नाम दर्शयदञ्जसा निगमपरिषन्नेदीयांसं निरामयमाशयं जननपदवी यातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम् श्रीमते रामानुजाय नमः। ಪರಮಾತ್ಮನು ತನ್ನ ಮಹಿಮೆಯನ್ನ ತಿಳಿಸುವಾಗ ಎಲ್ಲ ಎಲ್ಲರ ಮನೋವ್ಯಾಪಾರಗಳು ಕೂಡ ಪರಮಾತ್ಮನ ಸಂಕಲ್ಪಾಧೀನವೇ ಅನ್ನೋದನ್ನ ತಿಳಿಸುವಂತಹ ಎರಡು ಶ್ಲೋಕಗಳು. ಬುದ್ಧಿರ್ಜ್ಞಾನಂ ಅಸಮ್ಮೋಹ ಕ್ಷಮಾ ಸತ್ಯಂ ದಮಶಮಃ ಸುಖಂ ದುಃಖಂ ಭವೋ ಭಾವಃ ಭಯಂ ಚಾಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವ ಭೂತಾನಾಂ ಮತ್ತ ಏವ ಪೃಥಗ್ವಿದಾಃ. ಎಲ್ಲ ಪ್ರಾಣಿಗಳ ಈ ಭಾವನೆಗಳೆಲ್ಲರೂ ಕೂಡ ನನ್ನಿಂದಲೇ, ನನ್ನ ಸಂಕಲ್ಪಕ್ಕೆ ಅಧೀನವಾಗಿ ಎಲ್ಲ ನಡೆಯುತ್ತೆ ಅಂತ ಹೇಳುವಂತಹದ್ದು. ಅದರಲ್ಲಿ ಒಂದೊಂದು ಶಬ್ದವನ್ನು ಕೂಡ ಭಾಷ್ಯಕಾರರು ವಿವರಿಸಿದ್ದ ವ್ಯಾಖ್ಯಾನವನ್ನು ನೋಡಿದ್ವಿ. ಸ್ವಾಮಿ ದೇಶಿಕನ್ ಅದಕ್ಕೆ ವಿಶೇಷವಾದ ಅರ್ಥಗಳನ್ನೆಲ್ಲ ಇಲ್ಲಿ ತಿಳಿಸ್ತಾರೆ. ಅದರಲ್ಲಿ ಕೆಲವು ವಿಷಯಗಳನ್ನು ಹೋದ ಸಲ ನೋಡಿದ್ವಿ. ಆಗಲೇ ಸತ್ಯಂ ಭೂತಹಿತಂ ಪ್ರೋಕ್ತಂ ಮೊದಲಾದದ್ದೆಲ್ಲ ಅದೇ ರೀತಿಯಲ್ಲಿ ಯಾವುದು ನಿಯಮ, ತಪಸ್ಸು ಅಂತ ಹೇಳುವಾಗ ಮತ್ತೆ ಶಾಸ್ತ್ರೀಯವಾದ ನಿಯಮಗಳು ಅದು ನಿಷಿದ್ಧ. ಶಾಸ್ತ್ರೀಯೇಭ್ಯ ನಿಯಮನಸ್ಯ ನಿಷಿದ್ಧತ್ವಾತ್ ಅನರ್ಥ ವಿಷಯೇಭ್ಯ ಇದೆಲ್ಲ ನೋಡಿದ್ವಿ ಹಿಂದೆ ಶಮದಮ ಮೊದಲಾದವುಗಳಲ್ಲಿ. ಶಮದಮ ಎರಡು ಕೂಡ ಒಂದು ಅಂತರಿಂದ್ರಿಯ ನಿಗ್ರಹ, ಇನ್ನೊಂದು ಬಾಹ್ಯೇಂದ್ರಿಯ ನಿಗ್ರಹ. ದಮ ಅನ್ನೋದು ಬಾಹ್ಯೇಂದ್ರಿಯ ನಿಗ್ರಹ. ಅದನ್ನು ಹೇಳಿದಾಗ ಇಂದ್ರಿಯ ನಿಗ್ರಹವನ್ನ ಶಾಸ್ತ್ರೀಯವಾದ ಅರ್ಥಗಳಲ್ಲಿ ಇಂದ್ರಿಯಗಳನ್ನು ತೊಡಗಿಸಬೇಕು. ಅದನ್ನು ನಿಲ್ಲಿಸಕ್ಕಾಗೋದಿಲ್ಲ. ಶಾಸ್ತ್ರೀಯವಾದ ವಿಷಯಗಳನ್ನು ಮಾಡಬೇಕಾದ್ರಿಂದ ಇಂದ್ರಿಯಗಳ ವ್ಯಾಪಾರಗಳು ಮಾಡಲೇಬೇಕಾಗುತ್ತೆ ಅದರಲ್ಲಿ. ಆದರೆ ಇದು ಅನರ್ಥ ವಿಷಯಗಳಿಂದ ನಿಯಮನ, ಅದನ್ನು ಸ್ಪಷ್ಟಪಡಿಸ್ತಾರೆ. ನಿಯಮನ ಅಂತ ಹೇಳಿದ್ರೆ ಇದು ಬ್ರಹ್ಮಸೂತ್ರದಲ್ಲಿಯೂ ಹೇಳಲ್ಪಟ್ಟಿದೆ. ಭಕ್ತಿಯೋಗಿಗೆ ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ಇಂದ್ರಿಯಗಳನ್ನೆಲ್ಲ ಒಳಗಡೆ ಎಳೆದುಕೊಂಡು ನಿಯಮನ ಮಾಡಿಕೊಂಡು ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ
ನಿತ್ಯ ನೈಮಿತ್ತಿಕ ಕರ್ಮ ಹೇಗೆ ಮಾಡೋಕ್ಕೆ ಸಾಧ್ಯ ಎಂಬ ಪ್ರಶ್ನೆಯಲ್ಲಿ ಅವನಿಗೆ ವಿಷಯ ಭೇದದಿಂದ ವ್ಯತ್ಯಾಸ, ಶಮದಮಾದಿಗಳು ಕೂಡ ಅವನಿಗೆ ಅವಶ್ಯಕವೇ. ಯಾಕೆ ಅಂದರೆ ತೇಷಾಮಪಿ ಅವಶ್ಯ ಅನುಷ್ಠೇಯತ್ವ ಅಂತ ಹೇಳಿ ಶಮದಮಾದ್ಯುಪೇತ ಸ್ಯಾತ್ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಯಾಕೆ ಅಂದರೆ ಇದು ಇಂದ್ರಿಯಗಳ ನಿಯಮನ ರೂಪ. ಈ ನಿತ್ಯ ನೈಮಿತ್ತಿಕ ಕರ್ಮಗಳು ಇಂದ್ರಿಯಗಳ ವ್ಯಾಪಾರ ಮಾಡೋದು, ಅದರಲ್ಲೆಲ್ಲ ಇಂದ್ರಿಯಗಳ ವ್ಯಾಪಾರ ಇದ್ದೇ ಇರುತ್ತೆ. ಆದ್ದರಿಂದ ಇದೆರಡನ್ನು ಹೇಗೆ ಮಾಡೋಕ್ಕೆ ಸಾಧ್ಯ? ಇಂದ್ರಿಯ ನಿಯಮವನ್ನು ಮಾಡಬೇಕು, ಇಂದ್ರಿಯಗಳ ವ್ಯಾಪಾರವು ಮಾಡಬೇಕು, ನಿತ್ಯ ನೈಮಿತ್ತಿಕ ಕರ್ಮವನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದ್ರೆ ವಿಷಯಗಳೇ ಬೇರೆ ಎರಡಕ್ಕೂ ಕೂಡ. ಶಮದಮಗಳಿಗೆ ಏನು ವಿಷಯ ಅಂತ ಹೇಳಿದ್ರೆ ಅನರ್ಥ ವಿಷಯಗಳು. ಅನರ್ಥವಾದ ವಿಷಯಗಳಿಂದ ಇಂದ್ರಿಯಗಳನ್ನು ಹಿಂತೆಗೆದುಕೊಂಡು ಶಾಸ್ತ್ರೀಯವಾದ ವಿಷಯಗಳಲ್ಲಿ ತೊಡಗಿಸಬೇಕು. ಅದನ್ನು ಇಲ್ಲಿ ಅನರ್ಥ ವಿಷಯೇಭ್ಯ ಅಂತ ಹೇಳಿದ್ರು. ಅದನ್ನು ಸ್ಪಷ್ಟಪಡಿಸ್ತಾರೆ. ಶಮದಮಗಳಿಗೆ ಅಂತಃಕರಣಸ್ಯ ತಥಾ ನಿಯಮನಂ ಅಂತ ಹೇಳಿ, ದಮಃ ಅಂದರೆ ಬಾಹ್ಯಕರಣಾನಾಂ ಅನರ್ಥ ವಿಷಯೇಭ್ಯ ನಿಯಮನ. ಅನರ್ಥ ವಿಷಯಗಳಲ್ಲಿ ಹೋಗದೆ ಇರೋ ಹಾಗೆ ಮಾಡಬೇಕು, ಅದನ್ನು ಸ್ಪಷ್ಟಗೊಳಿಸ್ತಾರೆ. ಅದೇ ರೀತಿಯಲ್ಲಿ ತಥಾ ಅನುಕೂಲತ್ವ ಮಾತ್ರ ಪ್ರತಿಕೂಲತ್ರ ಮಾತ್ರ ಸುಖ ದುಃಖಯೋ ಲಕ್ಷಣಂ. ಸುಖ ದುಃಖ ಅಂತ ಹೇಳಿದ್ರೆ ಅನುಕೂಲ ಪ್ರತಿಕೂಲ ಅಷ್ಟೇ ಹೇಳಲ್ಪಡುವುದು. ಇಲ್ಲಿ ಹೇಳುವಾಗ ಸುಖಂ ದುಃಖಂ ಭವೋ ಭಾವ ಭಯಂ ಚ ಅಭಯಮೇವ ಚ. ಸುಖ ದುಃಖ ಅಂದರೆ ಅನುಕೂಲವಾಗಿರೋದು ಸುಖ, ಹಾಗೆಯೇ ಪ್ರತಿಕೂಲವಾಗಿರೋದು ದುಃಖ. ಆದರೆ ಇದೆಲ್ಲ ಮನೋವ್ಯಾಪಾರವನ್ನು ಇಲ್ಲಿ ಹೇಳ್ತಾ ಇರೋದು. ಆದ್ದರಿಂದ ಅನುಕೂಲ ಅನುಭವ ಹೇತುಕಂ ಮನಸಃ ಭವನಂ. ಅನುಕೂಲವಾಗಿರುವ ಹಾಗೆ ಅನುಭವಕ್ಕೆ ಕಾರಣವಾಗಿರುವಂತಹ ಮನಸ್ಸಿನ ಒಂದು ವ್ಯಾಪಾರ ಅವಸ್ಥೆ, ಅದು ಇಲ್ಲಿ ಸುಖ ಅಂತ. ಎಲ್ಲ ಮನಸ್ಸಿನ ವ್ಯಾಪಾರಗಳು ಇಲ್ಲಿ ಹೇಳಲ್ಪಡ್ತಾ ಇದೆ. ಯಾಕೆಂದ್ರೆ ಮನಸ್ಸಿನ ವ್ಯಾಪಾರಗಳ ವಿಷಯ ಇದು ಪ್ರಕರಣ. ಎಲ್ಲವೂ ಪರಮಾತ್ಮನ ಸಂಕಲ್ಪಾಧೀನ ಅಂತ ಹೇಳ್ತಾ ಇರುವಂಥದ್ದು. ಆದ್ದರಿಂದ ಎಲ್ಲ ಮನೋವೃತ್ತಿಯ ವಿಷಯವನ್ನೇ ಇಲ್ಲಿ ಹೇಳಬೇಕು ಅಂತ ಹೇಳಿ ಭವಃ ಅಭಾವ ಹಾಗೂ ಹಾಗೆಯೇ ಹೇಳ್ತಾರೆ. ಎಲ್ಲ ಮನೋವೃತ್ತಿ ರೂಪತ್ವ ವಕ್ತವ್ಯಂ ಪ್ರಸ್ತುತಯೋರೇವ ಹಿ ಸುಖ ದುಃಖಯೋ ತದ್ದೇತತ್ವ ಉಚಿತಂ. ಭವಃ ಅಂದ್ರೆ ಭವ್ಯತ, ಭಾವ ಅಭಿಪ್ರಾಯ ಅಂತ ಬೇರೆ ವ್ಯಾಖ್ಯಾನದಲ್ಲಿ ಮಾಡಿರೋದು ಸರಿ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಭವಃ ಅಂದ್ರೆ ಭವನಂ, ಉದ್ಧರ್ಷಃ ಅತ್ರ ವಿವಕ್ಷಿತ. ಭವಃ ಅಭಾವ ಅನ್ನೋದಕ್ಕೆ ಅನುದರ್ಶ ಅನವಸಾದ ಅಂತ ಹೇಳಿರುವಂತಹದ್ದು, ಅದೆರಡು ಕೂಡ ಇರಬಾರ್ದು ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಅದುವೇ ಇಲ್ಲಿ ಎರಡು ಮನಸ್ಸಿನ ವ್ಯಾಪಾರಗಳು. ಅದನ್ನ ಭಕ್ತಿಯೋಗದ ಇದಕ್ಕೆ ಹೇಳುವಾಗ ಸಾಧನ ಸಪ್ತಕಗಳಲ್ಲಿ ವಾಕ್ಯಕಾರರ ಮಾತನ್ನ ಶ್ರೀಭಾಷ್ಯದಲ್ಲಿ ಭಾಷ್ಯಕಾರರು ತೆಗಿತಾರೆ. ತಲ್ಲಬ್ಧಿ ವಿವೇಕ ವಿಮೋಕ ಅಭ್ಯಾಸ ಕ್ರಿಯಾ ಕಲ್ಯಾಣ ಅನವಸಾನ ಅನುದರ್ಶೇಭ್ಯ ಸಂಭವಾತಿ ನಿರ್ವಚನಾಚ ಅಂತ ಹೇಳಿ ವಾಕ್ಯ. 7 ವಿಧವಾದ ಸಾಧನಗಳು, ಸಾಧನ ಸಪ್ತಕಗಳು ಅಂತ ಹೇಳಿ ಒಬ್ಬ ಭಕ್ತಿಯೋಗಿಗೆ ಬಹಳ ಮುಖ್ಯವಾದದ್ದು. ಅದರಲ್ಲಿ ವಿವೇಕ ವಿಮೋಕ ಎಲ್ಲ ಹೇಳಲ್ಪಟ್ಟಿತು. ವಿವೇಕ ಅಂತ ಹೇಳಿದ್ರೆ ಅದೃಷ್ಟವಾದ ಅನ್ನದಿಂದ ಕಾಯ ಶುದ್ಧಿ ಮಾಡೋದು ವಿವೇಕ ಅಂತ ಅರ್ಥ. ಇದರಲ್ಲಿ ವಿಮೋಕ ಅಂದರೆ ಇಂದ್ರಿಯ ನಿಗ್ರಹ ಅಂತ ಹೇಳಿ. ಹಾಗೆಯೇ ಅಭ್ಯಾಸ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಪರಮಾತ್ಮನ ದಿವ್ಯಮಗಳ ವಿಗ್ರಹದ ಧ್ಯಾನ. ಕ್ರಿಯಾ ಅಂತ ಹೇಳಿದ್ರೆ ಯಥಾಶಕ್ತಿ ನಿತ್ಯ ನೈಮಿತ್ತಿಕ ಕರ್ಮಗಳ ಅನುಷ್ಠಾನ. ಕಲ್ಯಾಣ ಅಂತ ಹೇಳಿದ್ರೆ ಆತ್ಮಗುಣಗಳು, ಅಹಿಂಸಾ ದಾನ ಸತ್ಯ ಮೊದಲಾದದ್ದೆಲ್ಲ ಆತ್ಮಗುಣಗಳು. ಅನವಸಾದ ಅನುದರ್ಶ, ಅತಿಯಾದ ಅವಸಾದ ಇರಬಾರ್ದು, ಅತಿಯಾದ ಹರ್ಷವೂ ಇರಬಾರ್ದು, ಇದೆಲ್ಲವೂ ಹೇಳಬೇಕು. ಆದ್ದರಿಂದ ಇಲ್ಲಿ ಭವೋ ಭಾವ ಅಂತ ಹೇಳುವಾಗ ಈ ರೀತಿ ಅಭಾವ ಅನ್ನೋದಕ್ಕೆ ಅನವಸಾದ ಅನುದರ್ಶವು ಹಿ ಸಯೋಕ್ತವು ವಾಕ್ಯಕಾರೇಣ ಸಹೋ ಒಟ್ಟಿಗೆ ಹೇಳಲ್ಪಟ್ಟಿದೆ. ವಾಕ್ಯಕಾರರು ಟಂಕಾಚಾರ್ಯರು ಅವರು ಅದನ್ನು ಹೇಳ್ತಾರೆ, ಬೋಧಾಯನ ವೃತ್ತಿಯಿಂದ ತೆಗೆದು ಅದಕ್ಕೆ ಅದರ ಅರ್ಥವನ್ನಂತ ಹೇಳಿದ್ರು. ಸುಖ ದುಃಖ ಶಬ್ದಾಭ್ಯಾಮ್ ಭವೋ ಅಭಾವ ಅಂತಾನೆ ಅಲ್ಲಿ ಅರ್ಥ ಮಾಡಬೇಕು ಅನ್ನೋದನ್ನ ನಮ್ಮ ಸಿದ್ಧಾಂತದಲ್ಲಿ ಅಭಾವ ಅಂತಾನೆ ಅರ್ಥ. ಅದಕ್ಕೆ ಸುಖ ದುಃಖ ಶಬ್ದಾಭ್ಯಾಂ ಪೌನರುಕ್ಯ ವಿದಾಸಾಯ ಭಯಾಭಯ ಶಬ್ದಯೋ ತದ್ವಿಶೇಷ ವಿಷೇತಾಂ ದರ್ಶಯತಿ. ಸುಖ ದುಃಖ ಮತ್ತೆ ಅವಸಾದ ಅಂದ್ರೆ ಏನು? ಶಿಥಿಲವಾಗ್ಬಿಡೋದು, ಮನಸ್ಸು ಬಹಳ ಬೇಸರ ಪಟ್ಕೊಂಡ್ಬಿಡೋದು ಮೊದಲಾದದ್ದು. ಬಂದ್ರೆ ಅತಿಯಾಗಿ ದುಃಖವನ್ನ ಅನುಸರಿಸೋದು, ಮನಸ್ಸು ಶಿಥಿಲವಾಗಿಬಿಡುತ್ತೆ. ಕುಗ್ಗುವಿಕೆ.
ಕುಗ್ಗುವಿಕೆ, ಶೈಥಿಲ್ಯ, ಓ ಮನೋಶೈಥಿಲ್ಯ. ಓ ಅದು ಥ್ಯಾಂಕ್ ಯು. ಹ್ಮ್. ಸುಖ ದುಃಖ ಶಬ್ದಗಳಿಗೆ ಪುನರುಕ್ತಿ ಹೇಳದೇ ಇರೋ ಹಾಗೆ ಭಯ ಅಭಯ ಶಬ್ದಗಳಿಗೆ ಅದಕ್ಕೆ ಅರ್ಥವನ್ನು ತಿಳಿಸ್ತಾರೆ. ಯಾವುದೋ ಒಂದು ಒಳ್ಳೆಯ ಇದು ಬರುತ್ತೆ ಅಂತ ಹೇಳಿದ್ರೆ ನಮಗೆ ಯಾವುದೋ ಒಂದು ಕೆಟ್ಟ ವಿಷಯ, ಕೆಟ್ಟದೇನೋ ಉಂಟಾಗುತ್ತೆ ಅಂತ ಅನಿಸುತ್ತೆ, ನಮಗೇನೋ ಒಂದು ಕಷ್ಟ ಬರುತ್ತೆ ಅನ್ನೋದಕ್ಕೆ ಯಾವುದೋ ಒಂದು ಕಾರಣ ಕಂಡು ಬರುತ್ತೆ, ಒಂದು ಸೂಚನೆ. ಆ ಸೂಚನೆ ಕಂಡು ಬಂದರೆ ನಮಗೆ ಭಯವಾಗುತ್ತೆ. ಅದು ಅದು ಹೇಳುತ್ತೆ ಭಯ ಅಂತ ಹೇಳಿದ್ರೆ ಅದು ಹೇಳಲ್ಪಟ್ಟಿದೆ ಇಲ್ಲಿ. ಆಗಾಮಿ ಪ್ರತ್ಯವಾಯ ಉತ್ಪ್ರೇಕ್ಷ ಭಯಂ ಇತಿ ಲಕ್ಷಣೇಪಿ ತಸ್ಯೈವ ಜ್ಞಾನ ವಿಷಯಸ್ಯ ಪ್ರತಿಕೂಲತ್ವಾದ ದುಃಖತ್ವಂ. ದುಃಖ ಸುಖಗಳಿಗಿಂತ ಇದು ಬೇರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ. ಇಲ್ಲಿ ಹೇಳ್ತಿರೋದು ಭಯ ಅಭಯ ಅನ್ನೋದಕ್ಕೆ ಅರ್ಥವನ್ನು ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ, ಆಗಾಮಿನಃ ದುಃಖಸ್ಯ ಹೇತು ದರ್ಶನಜಂ ದುಃಖಂ. ಯಾವುದೋ ಒಂದು ದುಃಖ ಉಂಟಾಗುತ್ತೆ ಅನ್ನೋದಕ್ಕೆ ಒಂದು ಕಾರಣವು ಕಂಡು ಬಂದರೆ ಅದರಿಂದ ಉಂಟಾಗುವ ದುಃಖಕ್ಕೆ ಭಯ ಅಂತ ಹೆಸರು. ಭಯ ಪಡ್ತೀವಿ ಅಂತ ಹೇಳಿದ್ರೆ ಯಾವುದೋ ಒಂದು ದುಃಖ ಉಂಟಾಗುತ್ತೆ ಅಂತ ನಮಗೆ ಭಯವಾಗುತ್ತೆ. ಅದು ಸೂಚನೆ ಬಂದ್ರೇ ಭಯವಾಗ್ಬಿಡುತ್ತೆ. ಅದು ಇಲ್ಲಿ ಹೇಳಲ್ಪಟ್ಟಿದೆ. ಅದರಿಂದ ಉಂಟಾಗುವ ಅದು ಒಂದು ರೀತಿಯ ದುಃಖವೇ. ಅದು ಇಲ್ಲದೆ ಇರುವಂತಹದ್ದು ಅಭಯ ಅಂತ ಹೇಳಲ್ಪಟ್ಟಿದೆ. ಇದೆಲ್ಲ ನಮ್ಮ ಮನಸ್ಸಿನ ವ್ಯಾಪಾರಗಳು ಏನು ನಡೆಯುತ್ತೋ ಇದೆಲ್ಲ ಪರಮಾತ್ಮನ ಸಂಕಲ್ಪಾಧೀನ ಅಂತ ಇಲ್ಲಿ ಹೇಳಲ್ಪಡುತ್ತೆ. ಅದುವೇ ಇಲ್ಲಿ ಪ್ರಧಾನವಾದದ್ದು. ಮನೋವ್ಯಾಪಾರಗಳು ಕೂಡ ನನ್ನ ಅಧೀನದಲ್ಲಿಯೇ ನಡೆಯುತ್ತೆ, ನಾನೇ ಅದಕ್ಕೆಲ್ಲ ನನ್ನ ಸಂಕಲ್ಪಾಧೀನದಲ್ಲಿ ಎಲ್ಲವೂ ನಡೆಯುತ್ತೆ. ಅಹಿಂಸಾ ಅನ್ನೋದು ಪರದುಃಖ ಅಹೇತುತ್ವಂ. ದುಃಖ ಶಬ್ದೇನ ಅಹಿತಂ ವಿವಕ್ಷಿತಂ. ಚಿಕಿತ್ಸಾದೌ ಹಿತರೂಪ ದುಃಖಕರಣಸ್ಯ ಹಿಂಸಾತ್ವ ಅಭಾವಾತ್. ಚಿಕಿತ್ಸೆ ಮೊದಲಾದವುಗಳೆಲ್ಲ ಕಡೆಯಲ್ಲಿ ಹಿತವೇ ಆಗುತ್ತೆ. ಅದು ಆದ್ದರಿಂದ ಅದು ದುಃಖಕ್ಕೆ ಕಾರಣವಾಗುವುದಿಲ್ಲ, ಅದರಿಂದ ಅದು ಹಿಂಸೆ ಆಗೋದಿಲ್ಲ. ಪರ ದುಃಖ ಅಹೇತುತ್ವಂ ಅಂತ ಹೇಳುದು. ದುಃಖ ಶಬ್ದೇನ ಅಹಿತಂ ವಿವಕ್ಷಿತಂ. ಪರ ದುಃಖ ಅಹೇತುತ್ವಂ ಅಂದರೆ ಪರರಿಗೆ ಅಹಿತವನ್ನು ಉಂಟು ಮಾಡದೇ ಇರೋದು. ಪರರಿಗೆ ಅಹಿತವನ್ನು ಉಂಟು ಮಾಡುವುದಕ್ಕೆ ಕಾರಣವಾಗದೇ ಇರುವ ನಮ್ಮ ಮನಸ್ಸಿನ ವ್ಯಾಪಾರ, ಅದು ಇಲ್ಲಿ ಹೇಳಲ್ಪಡುತ್ತೆ. ಇಲ್ಲಿ ಅದುವೇ ಅಹಿಂಸೆ ಅನ್ನೋದಕ್ಕೆ ಆ ರೀತಿ ಅರ್ಥ. ಅಭಯ ಅಹಿಂಸೆಯೋ ಅಭಾವ ರೂಪಯೋರಪಿ ಭಾವಾಂತರತ್ವೇಷೇಣ ಮನೋವೃತ್ತಿ ರೂಪತ್ವಂ ಭಾವ್ಯಂ. ಎಲ್ಲ ಅಹಿಂಸಾ ಅಭಯ ಇರೋದೆಲ್ಲ ಭಯವಿಲ್ಲದೆ ಇರೋದು ಅಂತ ಹೇಳಿದ್ರೆ ಅದು ಭಾವಾಂತರ. ಅಭಾವ ಅನ್ನೋದು ಏನು ಅಂದರೆ ಭಾವಾಂತರವೇ ಅಭಾವ. ನೈಯಾಯಿಕರು ಅಭಾವ ಅನ್ನೋದು ಒಂದು ಪದಾರ್ಥ ಅಂತ ನಿರೂಪಣೆ ಮಾಡ್ತಾರೆ. ಅವರ ಪ್ರಕಾರ ಅಭಾವ ಅನ್ನೋದು ಸಪ್ತ ಪದಾರ್ಥಗಳಲ್ಲಿ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವಾಹ ಸಪ್ತಪದಾರ್ಥಾಹ ಅಂತ ಹೇಳಿ ಅಭಾವ ಅನ್ನೋದು ಒಂದು ಪದಾರ್ಥ ನೈಯಾಯಿಕರಲ್ಲಿ. ಆದರೆ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ. ಅಭಾವ ಅನ್ನೋದು ಭಾವಾಂತರ ಅಂತ ಹೇಳ್ತೀವಿ. ಇಲ್ಲಿ ಘಟದ ಅಭಾವ ಇದೆ ಅಂದರೆ ಬೇರೆಲ್ಲೋ ಘಟದ ಭಾವವಿರುತ್ತೆ ಅಂತ ಅರ್ಥ, ಅಥವಾ ಭೂತನದ ಭಾವವಿದೆ ಅಲ್ಲಿ. ಭಾವಾಂತರವೇ ಅಭಾವ ಅಂತ ಹೇಳಲ್ಪಡುತ್ತೆ. ಘಟಾಭಾವ ಅಂದರೆ ಏನು, ಭೂತಲ ಇದೆ ಅಂತ ಅರ್ಥ. ಆ ರೀತಿ ಭಾವಾಂತರ ಅಂತ ಅರ್ಥ ಮಾಡ್ತೀವಿ. ಇದೆಲ್ಲ ಆ ರೀತಿ ಭಾವಾಂತರತ್ವೇಷೇಣ ಮನೋವೃತ್ತಿ ರೂಪತ್ವಂ. ಮನಸ್ಸಿನ ವ್ಯಾಪಾರ. ಇನ್ನೊಂದು ಬೇರೆ ಅಭಾವದಲ್ಲಿ ಈಗ ಭಯ ಇಲ್ಲದೆ ಇರುವಂತಹ ಮನಸ್ಸಿನ ವ್ಯಾಪಾರ. ಆ ರೀತಿ ಅಭಯ ಅಂತ ಹೇಳಿದ್ರೆ ಅಂದರೆ ಅದರ ಭಯದ ಅಭಾವ ಅಂತ ಅಂತ ಹೇಳೋದಿಲ್ಲ. ಭಯ ಇದೊಂದು ಭಾವಾಂತರ, ಅದೂ ಒಂದು ಭಾವನೆಯೇ. ಭಯವಿಲ್ಲದೆ ಇರುವುದಂತಹ ಭಾವನೆ ಮನಸ್ಸಿನ ವೃತ್ತಿ. ಆ ರೀತಿಯೇ ಅರ್ಥ ಮಾಡಬೇಕು. ಒಂದು ಸಿದ್ಧಾಂತದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ಅಭಾವ ಅಂತ ಒಂದು ಪದಾರ್ಥ, ಅತಿರಿಕ್ತವಾದ ಪದಾರ್ಥ ಒಪ್ಕೊಳ್ಳೋದಿಲ್ಲ ನಮ್ಮ ಸಿದ್ಧಾಂತದಲ್ಲಿ. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಅರ್ಥಗಳನ್ನು ಮಾಡ್ತಾರೆ. ಸಮತ್ವ ಪ್ರಕಾರೇಶು ಬಹುಶು ಸತ್ಸ್ವಪಿ ಹಿಂಸಾ ನಿಷೇಧ ಪ್ರಸಂಗ ತತಶ್ಚ ದ್ವೇಷಾದಿ ಅಭಾವೇನ ಶತ್ರುಮಿತ್ರಾದಿ ಸಾಮ್ಯಂ ಪ್ರದೇಶಾಂತರ ಪ್ರಪಂಚದ ವ್ಯಕ್ತಿತ ಅಭಿಪ್ರಾಯಣ ಆತ್ಮನಿ ಅಂತ ಹೇಳಿದ್ರು. ಇದಕ್ಕೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲರಲ್ಲಿಯೂ ಸಮತಾ ಅನ್ನೋದು ಅರ್ಥವನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಸಮತಾ ಅಂತ ಹೇಳಿದ್ರೆ ಏನು ಅಂದರೆ ಆತ್ಮನಿ ಸುಹೃತ್ಸು ವಿಪಕ್ಷೇಶು ಚ ಅರ್ಥಾನರ್ಥಯೋ ಸಮಮತಿತ್ವಂ. ಯಾವುದು ನಮಗೆ ಪ್ರಯೋಜನವೋ, ಯಾವುದು ಅನರ್ಥವೋ, ಯಾವುದು ಅರ್ಥವೋ, ಅಂದರೆ ಯಾವುದು ನಮಗೆ ಒಳ್ಳೆಯದು, ಯಾವುದು ಅನರ್ಥವಾಗುತ್ತೋ, ನಮಗೆ ಬೇಡದೇ ಇರುವಂತಹದ್ದು, ಇವುಗಳಲ್ಲಿ ನಮ್ಮ ವಿಷಯದಲ್ಲಿ ನಾವು ಹೇಗೆ ನಡೆದುಕೊಳ್ತೀವೋ ಅದೇ ವಿಷಯದಲ್ಲಿ ನಮ್ಮ ಸುಹೃತ್ತುಗಳ ವಿಷಯದಲ್ಲಿಯೂ ಶತ್ರುಗಳ ವಿಷಯದಲ್ಲಿಯೂ ಒಬ್ಬನು ನಡೆದರೆ ಆ ಮನೋವೃತ್ತಿ ವ್ಯಾಪಾರವನ್ನು ಹೊಂದಿದರೆ, ಆ ರೀತಿ ಮನಸ್ಸಿನ ವ್ಯಾಪಾರ ಹೊಂದಿದರೆ, ನನಗೆ ಅಹಿತವಾಗಿದ್ದರೆ ನಮ್ಮ ಶತ್ರುಗಳಿಗೂ ಅಹಿತ ಅನ್ನುವ ಮನಸ್ಸಿನ ವ್ಯಾಪಾರ ಬರಬೇಕು. ಅದು ಇಲ್ಲಿ ಸಮತಾ ಅನ್ನುವ ಶಬ್ದ. ಸಮತಾ ಅನ್ನೋದು ಬಹಳ
ಅದ್ಭುತವಾದ ಶಬ್ದ ಹೇಳಲ್ಪಟ್ಟಿದೆ. ಸಮಮತಿ ಆತ್ಮ ಸುಹೃತ್ ವಿಪಕ್ಷ ಪಕ್ಷೇ. ವೈಷ್ಣವ ಲಕ್ಷಣವನ್ನು ಹೇಳುವಾಗ ವಿಷ್ಣುಪುರದಲ್ಲಿ ಹೇಳುವಾಗ ನ ಚಲತಿ ನಿಜ ವರ್ಣಧರ್ಮತೋಯ ಸಮಮತಿ ಆತ್ಮ ಸುಹೃತ್ ವಿಪಕ್ಷ ಪಕ್ಷೇ ಅಂತ ಹೇಳಿ, ನ ರತಿ ನ ಚ ಕಿಂಚಿದುಚ್ಚೈ ನ ಹಂತಿ ನ ಚ ಕಿಂಚಿದುಚ್ಚೈ ಸಿತಮನಸಂ ತಮವೇಹಿ ವಿಷ್ಣು ಭಕ್ತಂ ಅಂತ ಹೇಳಿ ವಿಷ್ಣು ಭಕ್ತರ ಒಂದು ಲಕ್ಷಣವನ್ನೆಲ್ಲ ಯಮನು ತನ್ನ ಭಟನಿಗೆ ಹೇಳುವ ಪ್ರಕರಣದಲ್ಲಿ ಮೊದಲನೆಯ ಶ್ಲೋಕ ಇದು, ವಿಷ್ಣು ಪುರಾಣದಲ್ಲಿ ಬರುವಂತಹದ್ದು. ಆತ್ಮ ಸುಹೃತ್ ವಿಪಕ್ಷ ಪಕ್ಷೇ ಸಮಮತಿ, ಅದುವೇ ಸಮತಾ ಅಂತ ಹೇಳೋದು ಭಗವತ್ಪರಾಶರ ವಚನಂ ತತ್ತತ್ಪದೈ ಸ್ಮಾರಿತ, ಅದುವೇ ಇಲ್ಲಿ ನೇರವಾಗಿ ಹೇಳಿದ್ದಾರೆ. ಆದ್ದರಿಂದ ಅದು ಸ್ಪಷ್ಟವಾಗಿ ಆ ರೀತಿಯಾದ ಅರ್ಥ ಆತ್ಮನಿ ಅರ್ಥಾನರ್ಥಯೋ ಆತ್ಮಾರ್ಥ ಪರಾರ್ಥಯೋ ಆತ್ಮನ ಪರಾರ್ಥಯೋ ಆತ್ಮ ಅನರ್ಥ ಪರ ಅನರ್ಥಯೋಶ್ಚ ಇತ್ಯಾದಿ ಭಾವ್ಯಂ. ಅದರಲ್ಲಿ ಬರೀ ಅರ್ಥ ಅನರ್ಥ ಅಷ್ಟೇ ಅಲ್ಲ, ಆತ್ಮನಿಗೆ ಅರ್ಥವಾಗಿ ಪರರಿಗೆ ಅನರ್ಥವಾಗಿರ್ಬೋದು, ಅದು ಕೂಡ ಎಲ್ಲವೂ ಅದರಲ್ಲಿ ಸೇರ್ಕೊಳ್ಳುತ್ತೆ ಅಂತ ಹೇಳಿದ್ರು. ಆತ್ಮ ಅರ್ಥ ಪರಾರ್ಥಯೋ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲವೂ ಎಲ್ಲ ರೀತಿಯಲ್ಲಿಯೂ ನಮ್ಮಲ್ಲಿ ನಾವು ಹೇಗೆ ನಾವು ಟ್ರೀಟ್ ಮಾಡ್ಕೋತೀವಿ, ಯಾವುದೋ ಒಂದು ವಿಷಯದಲ್ಲಿ ನಮ್ಮನ್ನು ಹೇಗೆ, ನಮ್ಮ ವಿಷಯದಲ್ಲಿ ನಮಗೆ ಏನು ಭಾವನೆ ಬರುತ್ತೋ ಅದೇ ಭಾವನೆ ಮಿತ್ರರ ವಿಷಯದಲ್ಲಿಯೂ ಸುಹೃತ್ತುಗಳ ವಿಷಯದಲ್ಲಿಯೂ ಇರಬೇಕು. ಆದ್ದರಿಂದ ಆ ರೀತಿ ತಿಳ್ಕೊಳ್ಳೋದು ಸಮತಾ ಅಂತ ಹೇಳಿ ಹೇಳಲ್ಪಟ್ಟಿದೆ. ತೇಷು ತುಷ್ಟೇ ಸಮತಾ ಸಹಪಾಠಾತ್ ಶತ್ರುಣಾಂ ಸಮೃದ್ಧಿಮತಾಮಪಿ ಸಂಗ್ರಹಾಯ ಸರ್ವಶಬ್ದ ಸರ್ವತ್ರ ಸಂತೋಷ ಏವ ಹಿ ಆತ್ಮನಃ ಸ್ವಾರಸಿಕ ಪ್ರಾಕ್ತ. ಎಲ್ಲರ ವಿಷಯದಲ್ಲಿಯೂ ಸಂತೋಷವಿರಬೇಕು ಅನ್ನೋದು ಇಲ್ಲಿ ಹೇಳಿದೆ. ಪ್ರಾತಿಕೂಲ್ಯ ಭಾವನಾದಿ ಉಪಾಧ್ಯದೀನಂ ಹಿ ವೈರಾಧಿಕಂ ಇತಿ ಅಭಿಪ್ರಾಯಣ ದೋಷ ಸ್ವಭಾವತ್ವಂ ಅಂತ ಹೇಳೋದು. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಕಡೆಯಲ್ಲಿ ಅಲ್ಲಿ ಹೇಳಿದ ಮೇಲೆ ಸಮತಾ ಆದ್ಮೇಲೆ ತುಷ್ಟಿಹಿ ಅಂತ ಒಂದು ಶಬ್ದ. ತುಷ್ಟಿಹಿ ಸರ್ವೇಷು ಆತ್ಮಷು ದೃಷ್ಟೇಶು ದೋಷ ಸ್ವಭಾವತ್ವಂ ಅಂತ ಹೇಳುದು. ಸಂತೋಷ ಉಂಟಾಗಬೇಕು ಮಿಕ್ಕರ ಎಲ್ಲರ ವಿಷಯಗಳಲ್ಲಿಯೂ ಅಂತ ಹೇಳಿ ಯೋಗದಲ್ಲಿ ಹೇಳಿದೆ. ಇದು ಇದನ್ನು ಸ್ವಾಮಿ ದೇಶಿಕನ್ ತೆಗಿತಾರಿಲ್ಲಿ. ಇದಂಚ ಮೈತ್ರಿಯಾದಿಷು ಚತುರ್ಷು ಮುದಿತಾಖ್ಯ ಚಿತ್ತ ಪರಿಕರ್ಮ. ಇದು ಪಾತಂಜಲಿದ ಯೋಗ ಸೂತ್ರದಲ್ಲಿ ಬರುವಂತಹದ್ದು. ಸಮಾಧಿ ಪಾದದಲ್ಲಿ ಮೈತ್ರಿ ಕರುಣಾ ಮುದಿತೋಪೇಕ್ಷಾಣಂ ಸುಖ ದುಃಖ ಪುಣ್ಯ ವಿಷಯಾಣ ಭಾವನಾತಃ ಚಿತ್ತ ಪ್ರಸಾದನಂ ಅಂತ ಸೂತ್ರ, ದೊಡ್ಡ ಸೂತ್ರ ಅದು. ಅದರಲ್ಲಿ ಮಿಕ್ಕವರು ಕೆಲವರು ಸುಖವಾಗಿರ್ತಾರೆ, ಇತರರು ಸುಖವಾಗಿರುವವರ ವಿಷಯದಲ್ಲಿ ನಮಗೆ ಮೈತ್ರಿ ಉಂಟಾಗಬೇಕು ಅವರ ವಿಷಯದಲ್ಲಿ ಅಂತ ಹೇಳಿದ್ರು. ಆಗ ಈರ್ಷ್ಯೆ ಇರೋದಿಲ್ಲ. ದುಃಖ ಹೊಂದಿರೋವರ ವಿಷಯದಲ್ಲಿ ಕರುಣೆ ಇರಬೇಕು, ದುಃಖ ವಿಷಯದಲ್ಲಿ ಕರುಣೆ ಇರಬೇಕು. ಪುಣ್ಯಾತ್ಮರು ಇರ್ತಾರೆ, ಎಲ್ಲ ಬೇಕಾದಷ್ಟು ಪುಣ್ಯ ಮಾಡಿಕೊಂಡು ಬೇಕಾದಷ್ಟು ಸಂಪಾದನೆಯೋ ಜ್ಞಾನವೋ ಎಲ್ಲ ಮಾಡ್ಕೊಂಡಿದ್ರೆ ಅವರ ವಿಷಯದಲ್ಲಿ ಹೇಗಿರಬೇಕು ಅಂದರೆ ಹರ್ಷವಿರ್ಬೇಕಂತೆ, ನಮಗೆ ಸಂತೋಷವಿರ್ಬೇಕು. ಅದು ಇಲ್ಲಿ ತುಷ್ಟಿ ಅಂತ ಹೇಳಲ್ಪಟ್ಟಿದೆ. ಮುದಿತ ಅಂತ ಇಲ್ಲಿ ಪತಂಜಲ ಸೂತ್ರದಲ್ಲಿ ಹೇಳಿದ ಶಬ್ದ. ಮೈತ್ರಿ ಕರುಣಾ ಮುದಿತ ಉಪೇಕ್ಷಾಣಾಂ. ಆ ಮುದಿತ ಪುಣ್ಯಾತ್ಮರಲ್ಲಿ ನಾವು ಒಬ್ಬರನ್ನು ನೋಡಿ ನಾವು ಸಂತೋಷ ಪಟ್ರೆ ಏನಾಗುತ್ತೆ, ಅಸೂಯೆ ಬರೋದಿಲ್ಲ. ಇನ್ನೊಬ್ಬರ ಗುಣದಲ್ಲಿ ದೋಷ ನೋಡುವುದು ಅಸೂಯೆ ಅಂತ ಹೇಳಿ, ಅವರಲ್ಲಿ ಒಳ್ಳೆಯ ವಿಷಯ, ಅವರಿಗೆ ಒಳ್ಳೆಯದೇನಾದ್ರು ಆದರೆ ಇನ್ನೊಬ್ಬರಿಗೆ ಆ ವಿಷಯದಲ್ಲಿ ನಾವು ಸಂತೋಷ ಪಡಬೇಕು ಅಂತ ಯೋಗಿಗೆ ಹೇಳಲ್ಪಟ್ಟಿದೆ. ಇದು ಚಿತ್ತ ಪ್ರಸಾದನಕ್ಕೆ ಬೇಕಾದ ವಿಷಯ. ಇದೆಲ್ಲ ಒಬ್ಬ ಯೋಗದಲ್ಲಿ ಹೇಳಲ್ಪಟ್ಟಿರೋದು ಪತಂಜಲ ಸೂತ್ರದಲ್ಲಿ. ಆ ಮುದಿತ ಅಂತ ಹೇಳಲ್ಪಟ್ಟಿರೋದೇ ಮುದಿತಾಖ್ಯ ಚಿತ್ತ ಪರಿಕರ್ಮ. ವಿದೇಶದಲ್ಲಿ ಯೋಗಶಾಸ್ತ್ರದಿಂದ ತೆಗೆದು ಹೇಳ್ತಾರೆ. ತುಷ್ಟಿಹಿ ಅನ್ನೋದಕ್ಕೆ ದೋಷ ಸ್ವಭಾವತ್ವಂ ಅಂತ ಭಾಷಿಕಾರ ಅರ್ಥ ಮಾಡಿದ್ದು ಈ ರೀತಿ ಅರ್ಥ. ಎಲ್ಲ ಬೇರೆಯವರಲ್ಲಿ ಒಳ್ಳೆಯದಾಯಿತು ಅಂದರೆ ಅವರಿಗೆ ಒಳ್ಳೆಯ ವಿಷಯಗಳು ಬಂತು ಅಂತ ಹೇಳಿದ್ರೆ, ಒಳ್ಳೆಯ ಸಮೃದ್ಧಿ ಆಯಿತು ಅಂತ ಹೇಳಿದ್ರೆ ಅವ್ರ ವಿಷಯದಲ್ಲಿ ನಮಗೆ ಹರ್ಷ ಉಂಟಾಗಬೇಕು. ಆಗ ಅಸೂಯೆ ಅನ್ನೋದು ಇರೋದಿಲ್ಲ. ಅದು ಇಲ್ಲಿ ಹೇಳಲ್ಪಟ್ಟಿದೆ. ಅಂತಹ ಒಂದು ಮನೋವ್ಯಾಪಾರ. ಬಾಹ್ಯಾಗಮಾದಿ ಮೂಲ ಕ್ಲೇಶಸ್ಯ ತಪಸ್ತ್ವ ವ್ಯವಚ್ಛೇದಾಯ ಉಕ್ತಂ ಶಾಸ್ತ್ರೀಯ ಇತಿ. ಕಾಯಕ್ಲೇಶ ಮಾಡೋದು ಅಂತ ಹೇಳಿದ್ರೆ, ಕಾಯಕ್ಲೇಶವನ್ನು ಮಾಡೋದು ತಪಸ್ಸು ಅಂತ ಹೇಳಲ್ಪಟ್ಟಿದೆ. ಕಾಯಕ್ಲೇಶ ಅಂತ ಹೇಳಿ ಆ ತಪಸ್ಸು ಅನ್ನೋದು ಶಾಸ್ತ್ರೀಯವಾದ ವಿಷಯದಲ್ಲಿ ಆಗಿರಬೇಕು, ಅಶಾಸ್ತ್ರೀಯ ವಿಷಯದಲ್ಲಿ ಆಗಿರಬಾರ್ದು. ಬಾಹ್ಯಾಗಮಗಳು ಅವುಗಳು ಮೊದಲಾದದ್ದೆಲ್ಲ ಕಾಯಕ್ಲೇಶ. ಈಗ ಬೌದ್ಧರುಗಳಲ್ಲಿ ಕೂದಲುಗಳನ್ನೆಲ್ಲ ಕೀಳಿಸ್ಕೊ, ಅದರ ಒಂದೊಂದು ಕೂದಲನ್ನು ಕೀಳ್ತಾರೆ ಅವರು.
ಅದು ಅವರಿಗೆ ಕಾಯ ಕ್ಲೇಶ ಉಂಟಾಗಬೇಕು. ಅದು ಬಾಹ್ಯಾಗಮದಲ್ಲಿ ಹೇಳಿರೋದು, ಅವರ ಆಗಮದಲ್ಲಿ ಹೇಳಲ್ಪಟ್ಟಿದೆ. ಜೈನರು ಮಾಡ್ಕೋತಾರೆ ಹಾಗೆ, ಆ ರೀತಿ ಮಾಡ್ತಾರೆ. ಅದೆಲ್ಲ ಅವರ ಒಂದು ಇದರಲ್ಲಿ ಹೇಳಲ್ಪಟ್ಟಿದೆ. ಆದರೆ ಇದು ಶಾಸ್ತ್ರೀಯವಾದದ್ದಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳಿದೆ ವೇದದಲ್ಲಿ, ಅದು ನಮಗೆ ಮುಖ್ಯ. ಶಾಸ್ತ್ರೀಯವಾದ ವಿಷಯದಲ್ಲಿ ಕಾಯಕ್ಲೇಶ, ಅದನ್ನು ನಾವು ಮಾಡುವುದು ತಪಸ್ಸು ಅಂತ ಹೇಳಲ್ಪಡುತ್ತೆ. ಅದು ಶಾಸ್ತ್ರೀಯಸ್ಯೈವ ಭೋಗ ಸಂಕೋಚಸ್ಯ ವ್ಯಾಧ್ಯಾದಿವಶಾತ್ ಕ್ಲೇಶಾತ್ಮಕತ್ವೇ ತಪಸ್ತ್ವಂ ನಾಸ್ತಿ ಕಾಯಕ್ಲೇಶ ಇತ್ಯುಕ್ತಂ. ಅಂದರೆ ಇವಾಗ ಒಬ್ಬನಿಗೆ ಏಕಾದಶಿ ದಿನ ಅವನು ಉಪವಾಸ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ತುಂಬ ಅಜೀರ್ಣ ಆಗಿಬಿಟ್ಟಿರುತ್ತೆ, ಅದಕ್ಕೆ ಉಪವಾಸ ಮಾಡ್ತಾನೆ. ವ್ಯಾಧಿಯಿಂದ ಅವನು ಮಾಡಿದ್ರೆ ಅದು ಶಾಸ್ತ್ರೀಯ ತಪಸ್ಸಾಗೋದಿಲ್ಲ. ವ್ಯಾಧಿ ಇದ್ದು ಅವನು ಕಾಯಕ್ಲೇಶ ಮಾಡಿದ್ರೆ ತಪಸ್ಸಾಗೋದಿಲ್ಲ. ಅದು ಅತ್ಯಂತ ಅಜೀರ್ಣ ಆಗಿದೆ, ಏನು ತಿನ್ನೋದಿಲ್ಲ ಅಂತ ನಾವು ಏಕಾದಶಿ ದಿನ ಉಪವಾಸ ಆಗೋದಿಲ್ಲ. ಅದು ಸರಿಯಾಗಿ ಆರೋಗ್ಯವಾಗಿ ಚೆನ್ನಾಗಿರುವಾಗ ಉಪವಾಸ ಮಾಡಿದ್ರೆ ಅದು ತಪಸ್ಸು ಅಂತ ಅನಿಸುತ್ತೆ. ಅದು ಶಾಸ್ತ್ರೀಯಸ್ಯೈವ ಭೋಗ ಸಂಕೋಚಸ್ಯ, ಶಾಸ್ತ್ರೀಯವಾದ ಭೋಗ ಸಂಕೋಚವಾಗಿದ್ದರೂ ವ್ಯಾಧ್ಯಾದಿವಶಾತ್ ಕ್ಲೇಶಾತ್ಮಕತ್ವೇ ತಪಸ್ತ್ವಂ ನಾಸ್ತಿ, ತಪಸ್ಸಾಗೋದಿಲ್ಲ. ಅದು ಅದನ್ನ ಕಾಯಕ್ಲೇಶ ಶಬ್ದದಲ್ಲಿ ತಪಸ್ಸು ಅಂತ ಹೇಳಿದ್ರೆ ಶಾಸ್ತ್ರೀಯವಾದ ವಿಷಯದಲ್ಲಿ. ದಾನೇ ಪರಕೀಯಾನಾಂ ಸ್ವಕೀಯಾನಾಂ ಹೇತುಭೂತಾನಾಂ ವ್ಯವಚ್ಛಾದ ಸ್ವಕೀಯ ಭೋಗ್ಯಾನಾಂ ಹೇಳಿ. ದಾನ ಮಾಡುವಾಗ ನಮ್ಮ ಪದಾರ್ಥವನ್ನ, ನಮಗೆ ಭೋಗ್ಯವಾಗಿರುವ ನಮ್ಮ ಪದಾರ್ಥವನ್ನ ಇನ್ನೊಬ್ರಿಗೆ ಕೊಡಬೇಕು. ನಮಗೆ ಭೋಗ್ಯವಾಗಿರುವ ಇನ್ನೊಬ್ಬರ ಪದಾರ್ಥ ತೆಗೆದುಕೊಂಡು ಕೊಟ್ಟರೆ ದಾನ ಆಗೋದಿಲ್ಲ. ಅದು ಪರಕೀಯಾನಾಂ ಸ್ವಕೀಯಾನಾಮಪಿ ಹೇಯ ಭೂತಾನಾಂ ವ್ಯವಚ್ಛೇದಾಯ. ಇನ್ನೊಬ್ಬರದ್ದು ಕೊಟ್ಟರು ಕೂಡ ಅವರಿಗೆ ಇಷ್ಟವಾಗಿಲ್ಲದೆ ಇರೋದು ಕೊಡಬಾರ್ದು. ನಮ್ಮದಾಗಿರ್ಬೇಕು, ಮತ್ತೆ ನಮಗೆ ಭೋಗ್ಯವಾಗಿರ್ಬೇಕು, ಅದು ಕೊಡ್ಬೇಕು. ಸ್ವಕೀಯ ಭೋಗ್ಯಾನ, ಯಾರಿಗೂ ಹೇಯವಾಗಿರೋದು ಕೊಡಬಾರದು, ಭೋಗ್ಯವಾಗಿರೋದೇ ಕೊಡ್ಬೇಕು. ನಮ್ಮ ಪದಾರ್ಥವನ್ನ ಕೊಡ್ಬೇಕು. ಅದನ್ನ ಪರಸ್ಮೈ ಪ್ರತಿಪಾದನ, ಅವರಿಗೂ ಕೂಡ ಅದು ಇಷ್ಟವಾಗುವ ಹಾಗಿರ್ಬೇಕು. ಅದು ಅಯಶಃ ಶಬ್ದೆ ನಯಃ ವಿರೋಧಿ ಪರತ್ವಂ ಪ್ರಯೋಗ ಪ್ರಕರ್ಷ ಸಿದ್ಧಿಮಾಹ ನೈರ್ಗುಣ್ಯ ಪ್ರಥಾ ಅಂತ ಹೇಳಿ. ಅಂದರೆ ನಮ್ಮ ವಿಷಯದಲ್ಲಿ ಒಂದು ಪ್ರವಾದ ಉಂಟಾಗುವಂತಹದ್ದು, ಯಾರಾದರೂ ನಿಂದೆ ಮಾಡ್ತಾರೆ, ಏನೋ ಮಾಡ್ತಾರೆ, ಇದೆಲ್ಲ ಉಂಟಾಗುವಂತಹದ್ದು ನೈರ್ಗುಣ್ಯ ಪ್ರಥಾ. ಇವನಿಗೆ ಏನು ಗುಣವಿಲ್ಲ, ಆಚಾರವಿಲ್ಲ, ಹೀಗೆಲ್ಲ ಯಾರಾದರೂ ಹೇಳಿದ್ರೆ ಆವಾಗ ನಮಗೆ ಅದೇನಾಗುತ್ತೆ, ಸದೋಷತ್ವ ಪ್ರಥಾ ಅಂತ ಹೇಳಿ. ನಮ್ಮ ದೋಷವನ್ನು ಯಾರಾದರೂ ಹೇಳಿದ್ರೆ ನಮ್ಮ ಮನಸ್ಸಿನ ವ್ಯಾಪಾರ ಏನಾಗುತ್ತೋ ಅದು. ಈ ಎಲ್ಲ ಮನಸ್ಸಿನ ವ್ಯಾಪಾರಗಳೆಲ್ಲ ಪರಮಾತ್ಮನ ಸಂಕಲ್ಪಕ್ಕೆ ಅಧೀನವಾಗಿಯೇ ನಮಗೆ ಬರುತ್ತೆ ಅನ್ನೋದನ್ನ ಹೇಳ್ತಾ ಇರಲಿ. ಪ್ರಥಾತ್ವ ಮಾತ್ರ ಉಭಯ ಸಾಧಾರಣ ಅತಃ ಗುಣವತ್ವ ನೈರ್ಗುಣ್ಯಾಭ್ಯಾಂ ವಿಶೇಷಣಂ. ಅದನ್ನ ಇಲ್ಲಿ ಯಶಃ ಅಯಶಃ ಅಂತ ಹೇಳಿದ್ರೆ, ಯಶಸ್ಸೇ ಇರಲಿ ಅಯಶಸ್ಸೇ ಇರಲಿ, ಇವುಗಳ ವಿಷಯದಲ್ಲೆಲ್ಲ ನಮಗೆ ಆಗುವ ಮನೋವೃತ್ತಿ ವ್ಯಾಪಾರಗಳು ಇದೆಲ್ಲವೂ ಕೂಡ ಪರಮಾತ್ಮನ ಸಂಕಲ್ಪಾಧೀನ. ಇದೆಲ್ಲವೂ ಮನಸ್ಸಿನ ವ್ಯಾಪಾರಗಳು ಅನ್ನೋದು ತಪೋದಾನೇ ಚ ತಥಾ ಮನೋವೃತ್ತಿ ವಿಶೇಷವು ಇತ್ಯರ್ಥ. ಎಲ್ಲದರಲ್ಲಿಯೂ ಹಾಗೆಯೇ ಉಕ್ತ ಮಾತ್ರ ವಿದಾಸಾಯ ಉಪಲಕ್ಷಣತಾಂ ವಿಪ್ರೇತ್ಯ ಏವಮಾದ್ಯಾಹ. ಈ ರೀತಿಯಾದ ಎಲ್ಲ ವಿಧವಾದ ಮನೋವೃತ್ತಿಗಳು ಕಡೆಯಲ್ಲಿ ಅದನ್ನ ಇಷ್ಟು ಮಾತ್ರ ಅಷ್ಟೇ ಅಂತ ಅರ್ಥವಲ್ಲ. ಇಲ್ಲಿ ಹೇಳಿರೋದು ಬುದ್ಧಿ, ಜ್ಞಾನಂ, ಸಮೋಹ, ಕ್ಷಮ, ಸತ್ಯಂ, ದಮಃ, ಶಮ, ಇಷ್ಟು ಒಂದು 10-15 ವಿಷಯಗಳು ಹೇಳಿದೆ. ಇಷ್ಟು ಮಾತ್ರವೇ ಪರಮಾತ್ಮನ ಸಂಕಲ್ಪಕ್ಕೆ ಅಧೀನ ಅಂತ ಹೇಳಿದ್ರೆ, ಏವಮಾದ್ಯಾಹ ಸರ್ವೇಷಾಂ ಭೂತಾನಾಂ ಭಾವಾಹ. ಈ ರೀತಿಯಾದ ಎಲ್ಲ ಪ್ರಾಣಿಗಳ ಎಲ್ಲ ಭಾವಗಳು ಪ್ರವೃತ್ತಿ ನಿವೃತ್ತಿ ಹೇತವಃ ಮನೋವೃತ್ತಯ ಮತ್ತ ಏವ ಮತ್ಸಂಕಲ್ಪ. ಇಲ್ಲಿ ಹೇಳಿರೋದು ಉಪಲಕ್ಷಣ ಅಷ್ಟೇ. ಕೆಲವು ವಿಷಯಗಳು ಇಲ್ಲಿ ಹೇಳಿದೆಯೇ ಹೊರತು ಇಷ್ಟೇ ಅಂತ ಅರ್ಥವಲ್ಲ. ಈ ರೀತಿಯಾದ ಯಾವ ಪ್ರವೃತ್ತಿ ನಿವೃತ್ತಿ ರೂಪವಾದ ಯಾವ ಭಾವನೆಗಳು ಯಾವ ಪ್ರಾಣಿಗಳಲ್ಲಿ ಬರುತ್ತೋ ಸಕಲವೂ ಕೂಡ ನನ್ನ ಅಧೀನವೇ, ನನ್ನ ಸಂಕಲ್ಪಾಧೀನವೇ ಅಂತ ಪರಮಾತ್ಮನ ಹೇಳ್ತಾ ಇರೋದು. ಅಭಿಪ್ರಾಯೇಪಿ ಭಾವಶಬ್ದ ಪ್ರಯೋಗಾದತ್ರ ಭಾವಶಬ್ದಸ್ಯ ಮನೋಕ್ತಿ ವಿಷಯತ. ಭಾವಾಹ ಅಂತ ಹೇಳಿದಾಗ ಮನಸ್ಸಿನ ವೃತ್ತಿ ವಿಷಯ. ಇದರಲ್ಲಿ ಸರ್ವೇಷಾಂ ಕರ್ತೃಕರಣಾದೀನಾಂ ಪ್ರವೃತ್ತೇ ಸ್ವಾಧೀನತ್ವೇಪಿ ಮನೋವೃತ್ತಿ ಉದಾಹರಣಂ ಪ್ರಾಕರಣಿಕ ಭಕ್ತಿರೂಪ ಮನೋವೃತ್ತೇರಪಿ ಸ್ವಸಂಕಲ್ಪ ಮೂಲತ್ವ ಜ್ಞಾಪನಾರ್ಥಂ. ಎಲ್ಲವೂ ಕೂಡ ಕರ್ತ ಕರ್ಣ ಮೊದಲಾದದೆಲ್ಲ ಇಲ್ಲಿ ಹೇಳಲ್ಪಟ್ಟಿದೆ. ಎಲ್ಲ
ಕರ್ತೃ ವಿಷಯವಾಗಲಿ ಇಂದ್ರಿಯಗಳ ವಿಷಯವಾಗಲಿ ಅಥವಾ ಅದನ್ನ ಯಾರು ಮಾಡ್ತಾನೋ ಕರ್ತ ಆದವನು ಅವನ ವಿಷಯದಲ್ಲಾಗಲಿ ಈ ಪ್ರವೃತ್ತಿಗಳೆಲ್ಲ ಸ್ವಾಧೀನತ್ವೇಪಿ ಇವನ ಅಧೀನದಲ್ಲಿ ಆದರೂ ಕೂಡ ಈ ಮನೋವೃತ್ತಿ ಎಲ್ಲ ಉದಾಹರಣೆ ಮಾಡಿರುವುದು ಎಲ್ಲರ ಒಂದು ಕರ್ತೃತ್ವವೂ ಕೂಡ ಇಂದ್ರಿಯಗಳಿಂದ ವ್ಯಾಪಾರಗಳು ಕೂಡ ಪರಮಾತ್ಮನ ಅಧೀನವೇ ಎಲ್ಲವೂ ಕೂಡ. ಆದರೆ ಇಲ್ಲಿ ಮನೋವೃತ್ತಿಗಳು ಮಾತ್ರ ಹೇಳಲ್ಪಟ್ಟಿದೆ, ಅಂತರಿಂದ್ರಿಯದ ವೃತ್ತಿಗಳು ಮಾತ್ರ ಹೇಳಲ್ಪಟ್ಟಿದೆ. ನಮ್ಮ ಕರ್ತೃತ್ವವು ಪರಮಾತ್ಮನ ಅಧೀನವೇ, ಪರಾತುತ ಕ್ಷುತೇ ಅಂತ ಹೇಳಿರುವಾಗ ನಮ್ಮ ಕರ್ತೃತ್ವವು ಪರಮಾತ್ಮನ ಅಧೀನವೇ. ನಮ್ಮ ಇಂದ್ರಿಯಗಳಿಂದ ವ್ಯಾಪಾರಗಳು ಬಾಕಿ ಇಂದ್ರಿಯಗಳು ಎಲ್ಲವೂ ಅವನ ಅಧೀನವೇ. ಆದರೆ ಇಲ್ಲಿ ಪ್ರಕರಣಕ್ಕೆ ಅನುಗುಣವಾಗಿ ಯಾಕೆ ಇಲ್ಲಿ ಮನೋವೃತ್ತಿ ವಿಷಯ ಅಂತ ಹೇಳಿರೋದು ಅಂತ ಹೇಳಿದ್ರೆ, ಭಕ್ತಿ ಅನ್ನೋದು ಇಲ್ಲಿ ಪ್ರಕರಣದ ಅರ್ಥ ಭಕ್ತಿ ಸ್ವರೂಪವನ್ನು ಹೇಳಿರುವಂತಹ 10ನೇ ಅಧ್ಯಾಯದಲ್ಲಿ ಈಗ 8, 9 ಇದರಲ್ಲೆಲ್ಲ ಭಕ್ತಿಯ ವಿಷಯವೇ ಬಂತು, ಭಕ್ತಿ ಸ್ವರೂಪವೇ. ಆದ್ದರಿಂದ ಭಕ್ತಿರೂಪ ಮನೋವೃತ್ತೇರಪಿ ಸ್ವಸಂಕಲ್ಪ ಮೂಲತ್ವ ಜ್ಞಾಪನಾರ್ಥಂ, ಅದೂ ಕೂಡ ನನ್ನ ಸಂಕಲ್ಪ ಮೂಲವೇ ಅನ್ನೋದನ್ನ ಮನಸ್ಸಿನ ವಿಷಯಗಳು ಇಲ್ಲಿ ಯಾಕೆ ಹೇಳ್ತಿದೆ ಅಂದರೆ ಭಕ್ತಿಯೂ ಸೇರಿದೆ ಅದರಲ್ಲಿ ಅಂತ ಹೇಳೋದಕ್ಕೆ. ಅದು ಕೂಡ ಪರಮಾತ್ಮನ ಅಧೀನವೇ. ಪ್ರವೃತ್ತಿ ನಿವೃತ್ತಿಯೋ ಸ್ವಾಧೀನತ್ವೇ ಕೈಮುಕ್ತ್ಯಾರ್ಥ ಪ್ರವೃತ್ತಿ ನಿವೃತ್ತಿ ಹೇತವಃ ಇಲ್ಲ ಅವನ ಅಧೀನ ಅನ್ನೋದರಲ್ಲಿ ಹೇಳಲೇಬೇಕಾಗಿಲ್ಲ. ಆ ಪ್ರವೃತ್ತಿ ನಿವೃತ್ತಿಗೆ ಕಾರಣವಾದದ್ದು ಎಲ್ಲವೂ ಅಂತ ಹೇಳಿದ್ರು. ಪ್ರವೃತ್ತಿ ನಿವೃತ್ತಿ ಹೇತವಃ ಮನೋವೃತ್ತಯ, ಪ್ರವೃತ್ತಿರಿಸಕ್ಕೆ ಅಥವಾ ನಿವೃತ್ತಿ ಮಾಡೋದಕ್ಕೆ ಮನಸ್ಸಿನ ವೃತ್ತಿ, ಆ ಕಾರಣವಾದ ಮನಸ್ಸಿನ ವೃತ್ತಿಗಳು. ನನ್ನ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡ್ತೀನಿ ಇದನ್ನು ಪಡೆದುಕೊಳ್ಬೇಕು ಅಂತ, ಆ ಸಂಕಲ್ಪ ಮಾಡಿಕೊಂಡು ಪ್ರವರ್ತಿಸ್ತೇನೆ ನಾನು. ಅದರಿಂದ ಮೊದಲು ಜ್ಞಾನ ಚಿಕೀರ್ಷ ಬರುತ್ತೆ, ಆಮೇಲೆ ಪ್ರವೃತ್ತಿ ಉಂಟಾಗುತ್ತೆ ಅಥವಾ ನಿವೃತ್ತಿ ಉಂಟಾಗುತ್ತೆ. ಅಲ್ಲಿಯೂ ನಿವೃತ್ತಿಗೂ ಜ್ಞಾನ ಚಿಕೀರ್ಷ ಬೇಕು, ಪ್ರವೃತ್ತಿಗೂ ಜ್ಞಾನ ಚಿಕೀರ್ಷ ಬೇಕು. ಜ್ಞಾನವಿರಬೇಕು, ಕರ್ತುಂ ಇಚ್ಛಾ ಅಂದರೆ ಇದು ಮಾಡಬೇಕು ಅಂತ ಮಾಡಬಾರ್ದು ಅನ್ನುವ ಇಚ್ಛೆ ಉಂಟಾಗುತ್ತೆ, ಆಮೇಲೆ ಪ್ರವೃತ್ತಿ ನಿವೃತ್ತಿ ಉಂಟಾಗುತ್ತೆ. ಆದ್ದರಿಂದ ಆ ಪ್ರವೃತ್ತಿ ನಿವೃತ್ತಿಗೆ ಕಾರಣವಾಗುವ ಮನಸ್ಸಿನ ವ್ಯಾಪಾರಗಳು ಏನೇನಿದೆಯೋ ಎಲ್ಲವೂ ನನ್ನ ಸಂಕಲ್ಪಾಧೀನವೇ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಅಂತ ಇಲ್ಲಿ ಅರ್ಥ ಮಾಡ್ತಾರೆ. ಪ್ರವೃತ್ತಿ ನಿವೃತ್ತಿಯೋ ಅಂದ್ರೆ ಸ್ವಾಧೀನತ್ವೇ ಕೈಮುತ್ಯಾರ್ಥ ಕಿಮುತ ಹೇಳಲೇಬೇಕಾಗಿಲ್ಲ ಅಂತ ಅರ್ಥ, ಅವನ ಅಧೀನದಲ್ಲಿದೆ ಅಂತ. ಪ್ರವೃತ್ತಿ ನಿವೃತ್ತಿಗೆ ಕಾರಣವಾದ ಮನಸ್ಸಿನ ವ್ಯಾಪಾರವು ಅವನ ಅಧೀನದಲ್ಲಿರುವಾಗ ಪ್ರವೃತ್ತಿ ನಿವೃತ್ತಿಯು ಅವನ ಅಧೀನವೇ, ತಿರ್ಗಾ ಹೇಳಲೇಬೇಕಾಗಿಲ್ಲ ಅಂತ ಅರ್ಥ. ಪ್ರವೃತ್ತಿ ನಿವೃತ್ತಿಯ ಅದಕ್ಕೆ ಕಾರಣವಾದ ಮನಸ್ಸಿನ ವ್ಯಾಪಾರ ಏನು ಅಂದರೆ ಸಂಕಲ್ಪ ಚಿಕೀರ್ಷ, ಜ್ಞಾನ ಚಿಕೀರ್ಷ, ಇದೆರಡು ಕೂಡ ಮನಸ್ಸಿನ ವ್ಯಾಪಾರಗಳು. ಅದಾದ್ಮೇಲೆ ಪ್ರವೃತ್ತಿ ಅಥವಾ ನಿವೃತ್ತಿ ಉಂಟಾಗುತ್ತೆ. ಈ ಮನಸ್ಸಿನ ವ್ಯಾಪಾರದ ವಿಷಯ ಇಲ್ಲಿ ಹೇಳ್ತಾ ಇರೋದು ಪರಮಾತ್ಮನ ಅಧೀನ. ಮನಸ್ಸಿನ ವ್ಯಾಪಾರ ಅವನ ಅಧೀನದಲ್ಲಿರುವಾಗ ಪ್ರವೃತ್ತಿ ನಿವೃತ್ತಿಗಳು ಅವನ ಅಧೀನವೇ, ಅದು ಹೇಳಲೇಬೇಕಾಗಿಲ್ಲ. ಕಿಮುತ ಕೈಮುತ್ಯಾರ್ಥಂ ಅಂದರೆ ಕಿಮುತ ಅದು ಹೇಳಲೇಬೇಕಾಗಿಲ್ಲ ಅಂತ ಅರ್ಥ. ಅದನ್ನು ಮತ್ತೆ ಹೇಳಬೇಕೆ, ಪ್ರವೃತ್ತಿ ನಿವೃತ್ತಿ ಹೇತವಃ ಮತ್ತೆ ಏವ ಇತ್ಯತ್ರ ಪರೋಕ್ತ ಸನ್ನಿಧಿ ಮಾತ್ರ ವಿದಾಸಾಯ ಪಂಚಮ್ಯಾವಗತ ಹೇತುತ್ವಂ ವ್ಯಾಪಾರ ಮುಖೇನ ಇತ್ಯಾಹ ಮತ್ಸಂಕಲ್ಪೇನ. ಪಂಚಮಿ ವಿಭಕ್ತಿಯಲ್ಲಿ ಹೇಳುವಾಗ ಹೇತ್ವತ್ವದಲ್ಲಿ ಬರುತ್ತೆ ಪಂಚಮಿ ವಿಭಕ್ತಿ. ಮತ್ತಃ ನನ್ನಿಂದಲೇ ಹೇಳೋದು, ನನ್ನ ಕಾರಣದಿಂದಲೇ ಅಂತ ಅರ್ಥ, ನನ್ನ ಸಂಕಲ್ಪದಿಂದಲೇ ಅಂತ ಅರ್ಥ, ಸಂಕಲ್ಪದ ಕಾರಣದಿಂದಲೇ ಅಂತ ಅರ್ಥ. ಪೃಥಗ್ ವಿಧಾನಾಂ ಪರಸ್ಪರ ವಿರುದ್ಧಾನಾಂ ಅಪಿ ಅಹಮೇಕಃ ಹೇತು ಏವಕಾರ ಅಭಿಪ್ರಾಯ. ಎಲ್ಲ ವಿಧವಾದ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ವಿಧವಾದ ಪೃಥಗ್ ವಿಧಾನ ಅಂದರೆ ಬೇರೆ ಬೇರೆ ವಿಧವಾದ ಪರಸ್ಪರ ವಿರುದ್ಧವಾಗಿದ್ದರೂ ಸರಿ, ಎಲ್ಲದೂ ಕೂಡ ನಾನೇ ಒಬ್ಬನೇ ಕಾರಣ, ಎಲ್ಲಕ್ಕೂ ನನ್ನ ಸಂಕಲ್ಪ ಅಧೀನದಲ್ಲಿಯೇ ಎಲ್ಲವೂ ನಡೆಯುತ್ತೆ. ಅವನ ಸಂಕಲ್ಪಕ್ಕೆ ಅಧೀನ ಯಾಕೆ ಹಾಗೆ ಸಂಕಲ್ಪ ಮಾಡ್ದ ಅಂದರೆ ಅವರವರ ಕರ್ಮಕ್ಕೆ ಫಲವನ್ನು ಕೊಡೋದಕ್ಕೆ ಆ ರೀತಿಯಾಗಿ ಪರಮಾತ್ಮ ಸಂಕಲ್ಪ ಮಾಡ್ತಾನೆ. ಮನೋವೃತ್ತಿಯ ಮನಸ್ಸಿನ ವ್ಯಾಪಾರ ವಿಶೇಷಗಳೆಲ್ಲ ಪರಮಾತ್ಮನ ಸಂಕಲ್ಪಾಧೀನ ಅನ್ನೋದನ್ನ ತನ್ನ ಒಂದು ಮಾಹಾತ್ಮೆಯನ್ನ ಪರಮಾತ್ಮ ಹೇಳ್ಕೊಡ್ತಿದ್ದಾನೆ. ಯಾಕೆ ಅಂದರೆ ಇಂತಹ ಪರಮಾತ್ಮನ ಸ್ವರೂಪವನ್ನ ತಿಳಿದರೆ ಅವನನ್ನು ಪಡೆದುಕೊಳ್ಬೇಕು ಅನ್ನೋ ಉತ್ಕಟವಾದ ಇಚ್ಛೆ ಉಂಟಾಗಬೇಕು, ಅವನ ವಿಷಯದಲ್ಲಿ ಭಕ್ತಿಯು ಅತ್ಯಧಿಕವಾಗಬೇಕು. ಆ ಒಂದು ದೃಷ್ಟಿಯಿಂದ ತನ್ನ ಒಂದು ಮಹಿಮೆಯನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ ಇಲ್ಲಿ. ಸರ್ವಸ್ಯ ಭೂತಜಾತಸ್ಯ ಸೃಷ್ಟಿ ಸ್ಥಿತ್ಯೋ ಪ್ರವರ್ತಯಿತಾರಶ್ಚ ಮತ್ ಸಂಕಲ್ಪಾಯತ್ತ ಪ್ರವೃತ್ತಯ. ಯಾರು ಸೃಷ್ಟಿ ಸ್ಥಿತಿ ಪ್ರವೃತ್ತಿ ಎಲ್ಲವನ್ನು ಪ್ರವರ್ತನೆ ಮಾಡ್ತಾರಲ್ಲ ಎಲ್ಲರೂ ಕೂಡ ನನ್ನ ಸಂಕಲ್ಪದ ಅಧೀನದಲ್ಲಿಯೇ ಮಾಡ್ತಾರೆ ಅನ್ನೋದನ್ನ ಈಗ ಮುಂದೆ ಹೇಳ್ತಾರೆ. ಯಾಕೆ ಅಂದರೆ
ಪುರಾಣಗಳೆಲ್ಲ ಹೇಳಿರುವಾಗ ಯಾರು ಬೇರೆ ಎಲ್ಲ ಎಷ್ಟೋ ಜನ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದೆ. ಮನುಗಳು, ಪ್ರಜಾಪತಿಗಳು, ಇವ್ರ ವಿಷಯ ಎಲ್ಲ ಹೇಳಿ ಇವರುಗಳೆಲ್ಲ ಸೃಷ್ಟಿ ಮಾಡ್ತಾರೆ. ಎಲ್ಲ ಇವರ ಸೃಷ್ಟಿಗಳು ಎಲ್ಲ ಕೂಡ ಪರಮಾತ್ಮನ ಸಂಕಲ್ಪದಿಂದಲೇ ಉಂಟಾಗುತ್ತೆ ಅಂತ ಹೇಳಿ ಎಲ್ಲ ಪ್ರಾಣಿಗಳ ಸೃಷ್ಟಿ ಸ್ಥಿತಿಗಳು ಅವುಗಳನ್ನೆಲ್ಲ ಯಾರು ಪ್ರವರ್ತನೆ ಮಾಡ್ತಾರೋ ಅವರೆಲ್ಲರೂ ಕೂಡ ನನ್ನ ಸಂಕಲ್ಪದ ಅಧೀನದಲ್ಲಿಯೇ ಮಾಡ್ತಾರೆ. ಮಹರ್ಷಯ ಸಪ್ತಪೂರ್ವೆ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ ಹೇಳುವಾಗ ಎಲ್ಲ ಪುರಾಣದ ವಿಷಯ, ಪುರಾಣಗಳಲ್ಲಿ ಇದೆಲ್ಲ ಹೇಳಲ್ಪಟ್ಟಿದೆ. ಇಲ್ಲೆಲ್ಲ ಮಹರ್ಷಿಗಳು ಮೊದಲಾದವರು, ಹಾಗೆಯೇ ಪರಮಾತ್ಮನ ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರರುಗಳು, ಮನುಗಳು, ಇವರೆಲ್ಲರೂ ಕೂಡ ಹೇಳಿ ಅವರ ಮೂಲಕ ಸೃಷ್ಟಿಯಾಗುತ್ತೆ. ಎಲ್ಲವೂ ಕೂಡ ಅವರೆಲ್ಲರೂ ಕೂಡ ಎಲ್ಲ ಪರಮಾತ್ಮನ ಸಂಕಲ್ಪ ಅಧೀನದಲ್ಲಿಯೇ ಕೆಲಸ ಮಾಡ್ತಾ ಇದ್ದಾರೆ. ಯಾರ್ಯಾರಿದ್ದಾರೋ ಮನುಗಳು, ಋಷಿಗಳು ಎಲ್ಲರೂ ಪರಮಾತ್ಮನ ಅಧೀನದಲ್ಲಿಯೇ ಅವನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಅವನ ಸಂಕಲ್ಪವನ್ನು ಅನುವರ್ತಿಸಿಕೊಂಡೇ ಎಲ್ಲ ಕೆಲಸವನ್ನು ಮಾಡ್ತಾರೆ ಅನ್ನೋದು ಈ ಶ್ಲೋಕದಲ್ಲಿ ಹೇಳ್ತಿರುವ ಅರ್ಥ. ಹಿಂದೆ ಪೂರ್ವೇ ಸಪ್ತ ಮಹರ್ಷಯ ಅಂದರೆ ಅತೀತ ಮನ್ವಂತರೆ, ಹಿಂದಿನ ಮನ್ವಂತರದಲ್ಲಿ ಯೇ ಭೃಗ್ವಾದಯ ಸಪ್ತ ಮಹರ್ಷಯ ನಿತ್ಯ ಸೃಷ್ಟಿ ಪ್ರವರ್ತನಾಯ ಬ್ರಹ್ಮಣ ಮನಸ್ಸಂಭವಾ. ನಿತ್ಯ ಸೃಷ್ಟಿಯನ್ನು ಪ್ರವರ್ತನೆ ಮಾಡುವುದಕ್ಕೋಸ್ಕರ ಬ್ರಹ್ಮನಿಂದ ಮರೀಚಿ, ಅತ್ರಿ, ಅಂಗಿರಸ ಹೇಳಲ್ಪಟ್ಟಿದ್ದಾರೆ. ಪುಲಹ, ಕ್ರತು, ವಸಿಷ್ಠ ಅಂತ ಹೇಳಿ ಸಪ್ತಮಹರ್ಷಿಗಳು. ಒಂದೊಂದು ಮನ್ವಂತರದಲ್ಲಿಯೂ ಸಪ್ತರ್ಷಿಗಳು ಬೇರೆ ಬೇರೆ ಇರ್ತಾರೆ. ಒಂದೊಂದು ಮನ್ವಂತರದಲ್ಲಿಯೂ ಬೇರೆ ಬೇರೆ ಸಪ್ತರ್ಷಿಗಳು. ಇಂದ್ರನು ಬೇರೆಯಾಗಿರ್ತಾನೆ. ಇದೆಲ್ಲ ವಿಷ್ಣು ಪುರಾಣದಲ್ಲಿ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಬ್ರಹ್ಮನ ಒಂದು ದಿನದಲ್ಲಿ ಸಹಸ್ರ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ಅಂತ ಹೇಳಿದಾಗ 1000 ಚತುರ್ಯುಗಗಳು, 1000 ಚತುರ್ಯುಗಗಳು ಬ್ರಹ್ಮನ ಒಂದು ದಿನ. ಆ 1000 ಚತುರ್ಯುಗಗಳಲ್ಲಿ 14 ಮನ್ವಂತರಗಳಿರುತ್ತೆ. ಹತ್ತಿರ 72 ಚತುರ್ಯುಗಗಳು ಅಂತ ಹೇಳ್ಬೋದು ಒಂದೊಂದು ಮನ್ವಂತರಕ್ಕೆ. ಆ 72 ಚತುರ್ಯುಗಗಳಲ್ಲಿ ಒಬ್ಬನೇ ಇಂದ್ರ. ಅಷ್ಟು ಕಾಲಕ್ಕೆ ಆ ಸಪ್ತರ್ಷಿಗಳು ಒಬ್ಬರೇ ಇರ್ತಾರೆ. ಮುಂದಿನ ಮನ್ವಂತರದಲ್ಲಿ ಬೇರೆ ಮನು ಬರ್ತಾನೆ. ಆವಾಗ ಇಂದ್ರನು ಬೇರೆ, ಯುವರ್ ವಿಡಿಯೋ ಇಸ್ ಸ್ಟಾಪ್ಡ್ ಅಂತ ಬಂದ್ಬಿಟ್ಟು ಕಡೆ. ಯಾರು ನೀವು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಮೈಕ್ರೋಫೋನ್ ಇಸ್ ಅನ್ಮ್ಯೂಟೆಡ್. ಯುವರ್ ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಸ್ಪೀಕರ್ನ ಮ್ಯೂಟ್ ಮಾಡ್ಕೊಳ್ಳಿ, ಆಡಿಯೋನ. ಆದ್ದರಿಂದ ಈ ರೀತಿ ಮನುಗಳು 14 ಮನ್ವಂತರಗಳಲ್ಲಿ ಇದೆಲ್ಲ ಬದಲಾಗುತ್ತೆ. ಅದರಿಂದ ಹಿಂದಿನ ಮನ್ವಂತರ, ಅತೀತ ಮನ್ವಂತರೆ ಅಂದರೆ ಇದು ಈ ರೀತಿ ಎಲ್ಲರೂ ಕೂಡ ನನ್ನ ಸಂಕಲ್ಪದ ಅಧೀನ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ. ಭೃಗ್ವಾದಯ ಸಪ್ತ ಮಹರ್ಷಯ, ಭೃಗು, ಅತ್ರಿ, ಪುಲಹ, ಪುಲಸ್ತ್ಯ ಮೊದಲಾದ ಸಪ್ತ ಮಹರ್ಷಿಗಳು ನಿತ್ಯ ಸೃಷ್ಟಿ ಪ್ರವರ್ತನಾಯ, ಸೃಷ್ಟಿಯನ್ನೆಲ್ಲವೂ ಪ್ರವರ್ತಿಸಕ್ಕೋಸ್ಕರ ಬ್ರಹ್ಮಣ ಮನಸ್ಸಂಭವ, ಚತುರ್ಮುಖ ಬ್ರಹ್ಮನ ಮನಸ್ಸಿನಿಂದ ಉತ್ಪನ್ನವಾದರು. ನಿತ್ಯ ಸ್ಥಿತಿ ಪ್ರವರ್ತನಾಯ ಅಂದರೆ ಯಾವಾಗಲೂ ಅದು ನಡೀತಾನೆ ಇರಬೇಕು. ಲೋಕದಲ್ಲಿ ಸೃಷ್ಟಿ ಸ್ಥಿತಿ ಎಲ್ಲ ನಡೀತಾನೆ ಇದೆಯಲ್ಲ, ಆದ್ದರಿಂದ ಪ್ರವರ್ತನೆ ಮಾಡೋಕ್ಕೆ ಸಾವರ್ಣಿಕಾ ನಾಮ ಚತ್ವಾರ ಮನವಃ ಸ್ಥಿತ. 4 ಜನ ಸಾವರ್ಣಿಕ ಮನುಗಳು ಅಂತ ಹೇಳಲ್ಪಟ್ಟಿದೆ. ಅದನ್ನು ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ಮುಂದೆ, ಯಾರು ಅವರೆಲ್ಲ ಅಂತ ಹೇಳ್ಬಿಟ್ಟು. ಯೇಷಾಂ ಸಂತಾನಮಯೇ ಲೋಕೆ ಜಾತಾಹ, ಇವರ ಒಂದು ಸಂತಾನದಲ್ಲಿ ಈ ಲೋಕದಲ್ಲಿ ಹುಟ್ಟಿದವರೆಲ್ಲ ಇಮಾ ಸರ್ವಾಹ ಪ್ರಜಾಹ, ಎಲ್ಲ ಪ್ರಜೆಗಳು ಕೂಡ ಪ್ರತಿಕ್ಷಣಂ ಆಪ್ರಲಯಾತೆ ಅಪತ್ಯಾನಾಂ ಉತ್ಪಾದಕಾಹ, ಪ್ರಳಯವಾಗುವವರೆಗೂ ಇವರು ಸೃಷ್ಟಿ ಮಾಡ್ತಾನೆ ಇರ್ತಾರೆ, ಉತ್ಪತ್ತಿ ಮಾಡ್ತಾ ಇರ್ತಾರೆ, ತಮ್ಮ ಸಂತಾನವನ್ನು ಬೆಳೆಸ್ತಾ ಇರ್ತಾರೆ. ಅದಕ್ಕೋಸ್ಕರವೇ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಎಲ್ಲವೂ ಅವರೆಲ್ಲ ಸಂತಾನವನ್ನು ಮುಂದುವರಿಸಲಿ ಅಂತ ಹೇಳಿ ಮತ್ತೆ ಎಲ್ಲವನ್ನು ರಕ್ಷಣೆ ಮಾಡಿ ಪೋಷಣೆ ಮಾಡ್ತಾರೆ. ಪಾಲಕಾಶ್ಚ ಭವಂತಿ ತೇ ಭೃಗ್ವಾದಯ ಮನವಶ್ಚ ಮದ್ಭಾವಾಹ. ಆ ಭೃಗು ಮೊದಲಾದವರು, ಮನುಗಳು ಎಲ್ಲರೂ ಕೂಡ ಮದ್ಭಾವಾಹ ಅಂತ ಹೇಳಿದ್ರೆ ಏನರ್ಥ? ನನ್ನ ಮಮಯೋ ಭಾವ ಸಯೇವ ಯೇಷಾಂ ಭಾವ ತೇ ಮದ್ಭಾವ. ಮದ್ಭಾವಾಹ ಅಂದರೆ ನನ್ನ ಭಾವ ಏನಿದೆಯೋ ಆ ಭಾವವನ್ನೇ ಹೊಂದಿರುವವರು ಅಂತ ಹೇಳಿದ್ರೆ ನನ್ನ ಮತದಲ್ಲಿಯೇ ಅನುಸರಿಸುವವರು, ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಪ್ರವರ್ತಿಸುವವರು ಅನ್ನೋದನ್ನ ಅನುವರ್ತನೆ ಮಾಡುವವರು. ಮನ್ಮತೆ ಸ್ಥಿತ ಮತ್ಸಂಕಲ್ಪ ಅನುವರ್ತಿನಃ. ಇವರೆಲ್ಲರೂ ಕೂಡ ಮದ್ಭಾವಾಹ ಅಂದರೆ
ನನ್ನ ಸಂಕಲ್ಪವನ್ನು ಅನುವರ್ತನೆ ಮಾಡ್ತಾರೆ ಅಂತ ಅರ್ಥ. ಮದ್ಭಾವಾಹ ಮಾನಸಾಜಾತಾಹ, ನನ್ನ ಸಂಕಲ್ಪವನ್ನೇ ಅನುಸರಿಸ್ತಾರೆ, ಅದುವೇ ಇಲ್ಲಿ ಮದ್ಭಾವಾಹ ಅನ್ನುವುದಕ್ಕೆ ಅರ್ಥ. ಮಮಯೋ ಭಾವಃ ಸವೇ ಸ ಏವ ಯೇಷಾಂ ಭಾವಃ ಏ ಮದ್ಭಾವಾಹ ಅಂತ ಅದಕ್ಕೆ ಅರ್ಥ ಮಾಡುದು. ಮನ್ಮತೆ ಸ್ಥಿತಾಹ, ನನ್ನ ಮತದಲ್ಲಿಯೇ, ನನ್ನ ಅಭಿಪ್ರಾಯಕ್ಕೆ ಅನುಗುಣವಾಗಿ, ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಎಲ್ಲವನ್ನು ಕೆಲಸ ಮಾಡ್ತಾರೆ ಅಂತ ಅರ್ಥ ಇಲ್ಲಿ. ಸೃಷ್ಟಿ ಸ್ಥಿತಿ ಹೇತುತೆಯ ಪ್ರಸಿದ್ಧೇಶು ಮಹತ್ಸುಪಿ ಹೇತುಭೂತೇಶು ಸ್ವತಂತ್ರತ್ವ ಶಂಕ ನ ಕಾರ್ಯ. ಇದು ಇಲ್ಲಿ ಸ್ವಾಮಿ ದೇಶಿಕರು ಸ್ಪಷ್ಟಗೊಳಿಸ್ತಾರೆ. ಇಲ್ಲಿ ಯಾರು ಸೃಷ್ಟಿ ಸ್ಥಿತಿಗಳೆಲ್ಲ ಕಾರಣವಾಗಿದ್ದರು ಅಂತ ಪುರಾಣಗಳಲ್ಲಿ ಪ್ರಸಿದ್ಧರಾಗಿದ್ದಾರಲ್ಲ, ಮಹಾತ್ಮರಾದರುಗಳು, ಮನುಗಳು, ಮಹರ್ಷಿಗಳು, ಇವರುಗಳೆಲ್ಲ, ಅವರೆಲ್ಲರೂ ಸ್ವತಂತ್ರವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಹಾಗೆ ತಿಳಿಬೇಡಿ. ಎಲ್ಲ ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಅವರು ಮಾಡ್ತಾ ಇದ್ದಾರೆ. ಅನ್ಯ ಸಂಕಲ್ಪ ಪ್ರಸೂತೇಶು ಅಪಿ ಮತ್ಸಂಕಲ್ಪ ಮೂಲತ್ವಂ ಅನುಸಂಧೇಯಂ. ಅವರು ಸಂಕಲ್ಪ ಮಾಡಿ ಸೃಷ್ಟಿ ಮಾಡಿದ್ರು ಕೂಡ ಅದು ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಅವರು ಸಂಕಲ್ಪ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಮಹರ್ಷಯ ಇತ್ಯುಚ್ಯತೆ ಸರ್ವಸ್ಯ. ಯೇಷಾಂ ಲೋಕಃ ಇಮಾಃ ಪ್ರಜಾಃ ಇತ್ಯೇತದಭಿಪ್ರೇತಕಥನಂ ಸರ್ವಸ್ಯ ಭೂಚದಾತಸ್. ಯೇಷಾಂ ಲೋಕಃ ಇಮಾಃ ಪ್ರಜಾಃ ಅಂತ ಹೇಳಿದ್ರೆ ಯಾರಿಂದ ಸೃಷ್ಟವಾದ ಜನಗಳನ್ನೆಲ್ಲ ಹೊಂದಿದೆಯೋ ಈ ಲೋಕಗಳೆಲ್ಲ, ಅದು ಅಂತ ಹೇಳಿದ್ರೆ ಸರ್ವಸ್ಯ ಭೂತಜಾತಸ್ಯ, ಎಲ್ಲ ಪ್ರಾಣಿಗಳ ಸಮೂಹಗಳು, ಇನ್ನು ಸೃಷ್ಟವಾಗುವ ಎಲ್ಲ ಸಮೂಹಗಳು ಕೂಡ, ಎಲ್ಲರೂ ಕೂಡ ಸೃಷ್ಟಿ ಸ್ಥಿತ್ಯೋ ಇತಿ ಮಹರ್ಷಿಷು ಮನುಷು ಚ ಕ್ರಮಾತ್ ಅನ್ವೇತವ್ಯ. ಮಹರ್ಷಿಗಳು ಸೃಷ್ಟಿ ಮಾಡೋದು, ಮನುಗಳು ಸ್ಥಿತಿಗೆ ಮೊದಲಾದದ್ದು ಕ್ರಮವಾಗಿ ಅನ್ವಯಿಸಬೇಕು. ಸಪ್ತರ್ಷೀಣಾಂ ಪೂರ್ವತ್ವ ವಿಶೇಷಣ ವಿವಕ್ಷೆ ಅತೀತ ಮನ್ವಂತರ. ಪೂರ್ವ ಆಗಿದ್ದರು ಅಂತ ಹೇಳಿದ್ರೆ ಪೂರ್ವೇ ಮಹರ್ಷಯ ಅಂತ ಹೇಳೋದ್ರಿಂದ ಅತೀತ ಮನ್ವಂತರ ಅಂತ ಅರ್ಥ ಮಾಡೋದು. ಭೃಗ್ವಾದಯ ಇತಿ ಮಹರ್ಷೀಣಾಂ ಭೃಗುರಹಂ. ಕೃಷ್ಣನು ಹೇಳ್ತಾನೆ ಪರಮಾತ್ಮನ ಇಲ್ಲಿ ಮಹರ್ಷೀಣಾಂ ಭೃಗುರಹಂ ಅಂತ ಹೇಳಿದ. ಇತಿ ತತ್ ಪ್ರಧಾನತ್ವಂ ಹಿ ವಕ್ಷ್ಯತೆ. ಭೃಗು ಮೊದಲಾದವರು ಅಂತ ಹೇಳಿರೋದ್ರಿಂದ ಇಲ್ಲಿ ವ್ಯಾಖ್ಯಾನದಲ್ಲಿ ಭೃಗ್ವಾದಯ ಸಪ್ತ ಮಹರ್ಷಯ. ಯಾಕೆ ಅಂತ ಹೇಳಿದ್ರೆ ಮಹರ್ಷಿಗಳಲ್ಲಿ ನಾನು ಭೃಗು ಮಹರ್ಷಿ ಅಂತ ಕೃಷ್ಣನು ತನ್ನನ್ನು ಹೇಳಿಕೊಂಡ ಹಾಗೆ ಅವನ ವಿಭೂತಿಗಳನ್ನೆಲ್ಲ ಹೇಳುವಾಗ. ಸಪ್ತ ಬ್ರಹ್ಮಾಣ ಇತ್ಯೇತೆ ಪುರಾಣೇ ನಿಶ್ಚಯಂಗತಃ. ವಿಷ್ಣು ಪುರಾಣದಲ್ಲಿ ಇದೆಲ್ಲ ಹೇಳಲ್ಪಟ್ಟಿದೆ, 7 ದಿನ ಅಂತ ಹೇಳಿ. ಇತ್ಯಾದಿ ಸ್ಮರಣಾಯ ಸಪ್ತಶಬ್ದ. ಇಲ್ಲಿ ಮಹರ್ಷಯ ಸಪ್ತ ಅಂತ ಹೇಳಿರೋದು ಬ್ರಹ್ಮನ ಮಾನದ ಪುತ್ರರು. ಆರ್ಷೇಯ ವರ್ಣೆ ವರ್ಣೀಯಾನಾಂ ಗೋತ್ರಾಣಾಂ ಪ್ರವರ್ತಯಿತಾರ ನಿತ್ಯ ಸೃಷ್ಟಿ ಪ್ರವರ್ತನಾಯ. ಅಂದರೆ ಋಷಿಗಳ ಒಂದು ವರ್ಣ ಮಾಡುವಾಗ ನಾವು ಶ್ರೇಷ್ಠವಾದ ಗೋತ್ರಗಳನ್ನು ಪ್ರವರ್ತನೆ ಮಾಡುವವರು ಅನ್ನೋ ಅಭಿಪ್ರಾಯದಿಂದ ನಿತ್ಯ ಸೃಷ್ಟಿ ಪ್ರವರ್ತನಾಯ ಅಂತ ಹೇಳಿ, ಅದರಲ್ಲಿ ಋಷಿಗಳಲ್ಲಿ ಬಹಳ ಶ್ರೇಷ್ಠವಾದ ಗೋತ್ರಗಳಲ್ಲಿ ಪ್ರವರ್ತನೆ ಮಾಡುವವರು ಭೃಗು ಮೊದಲಾದವರು ಇವರೆಲ್ಲ ಹೇಳಲ್ಪಟ್ಟಿದ್ದಾರೆ. ಬ್ರಹ್ಮಣ ಮಾನಸ್ಸಂಭವ ಸೌಬಾಲೆ ಸಮಾನಸಾನ್ ಸಪ್ತಪುತ್ರಾನ್ ಸಜತೆ. ಸುಬಾಲೋಪನಿಷತ್ತಲ್ಲಿ ಕೂಡ ಇದು ಹೇಳಲ್ಪಟ್ಟಿದೆ. ನೈಮಿತ್ತಿಕ ಸೃಷ್ಟಿಯಾದಿ ವ್ಯವಚ್ಛೇದಾಯ ನಿತ್ಯ ಶಬ್ದ. ನಿತ್ಯ ಅಂತ ಹೇಳಿದ್ರೆ ಯಾಕೆ ಇಲ್ಲಿ ಅಂತ ಹೇಳಿದ್ರೆ, ನಿತ್ಯವೂ ನಡೆಯೋದು ಅಂತ ಹೇಳಿದ್ರೆ ನೈಮಿತ್ತಿಕ ಅಲ್ಲ. ನೈಮಿತ್ತಿಕ ಅಂತ ಹೇಳಿದ್ರೆ ಬ್ರಹ್ಮನ ಒಂದು ದಿವಸದ ಕೊನೆಯಲ್ಲಿ ನಡೆಯೋದು. ಇದು ಪ್ರತಿ ಯುಗದಲ್ಲಿಯೂ ನಡೀತಾ ಇರುವಂತಹ ಸೃಷ್ಟಿ, ಅದರಿಂದ ನಿತ್ಯ ಸೃಷ್ಟಿ ಅಂತ ಹೇಳಲ್ಪಟ್ಟಿದೆ. ಚತುರ್ಮುಖ ಬ್ರಹ್ಮನ ಒಂದು ದಿನದಲ್ಲಿ 1000 ಚತುರ್ಯುಗಗಳು, ಆ 1000 ಚತುರ್ಯುಗಗಳ ಒಂದೊಂದು ಯುಗದಲ್ಲಿಯೂ ಸೃಷ್ಟಿ ಸ್ಥಿತಿ ಎಲ್ಲ ನಡೀತಾನೆ ಇದೆ. ಮನುಗಳು, ಸಪ್ತರ್ಷಿಗಳು ಇವರು ಮಾಡ್ತಾ ಇರ್ತಾರೆ ಇದನ್ನೆಲ್ಲ. ಆ 1000 ಚತುರ್ಯುಗ ಆದಾಗ ನೈಮಿತಿಕ ಪ್ರಳಯ ಅಂತ ಅದಕ್ಕೆ ಹೆಸರು. ಆಗ ಚತುರ್ಮುಖ ಬ್ರಹ್ಮನಿಗೆ ಒಂದು ರಾತ್ರಿ ಉಂಟಾಗುತ್ತೆ. ಮತ್ತೆ ಬೆಳಗ್ಗೆ ಎದ್ದು ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡ್ತಾನೆ 3 ಲೋಕಗಳನ್ನ. ಆತ್ಯಂತಿಕ ಪ್ರಳಯ ಅಂದ್ರೆ ಚತುರ್ಮುಖ ಬ್ರಹ್ಮನಿಗೂ 1000 ವರ್ಷ ಆಗಬೇಕು. ಈ ರೀತಿ ಸಹಸ್ರ ಚತುರ್ಯುಗಗಳಿರುವ ಒಂದು ದಿನ, ಸಹಸ್ರ ಚತುರ್ಯುಗಗಳಿರುವ ಒಂದು ರಾತ್ರಿ, ಈ ರೀತಿ 1000 ವರ್ಷಗಳು ಚತುರ್ಮುಖ ಬ್ರಹ್ಮನ ಆಯಸ್ಸು. ಅಷ್ಟಾದ ಮೇಲೆ ಅದು ಪ್ರಾಕೃತ ಪ್ರಳಯ ಅಂತ ಹೇಳಲ್ಪಡುತ್ತೆ. ಒಂದು ದಿನದಲ್ಲಿ 1000 ಚತುರ್ಯುಗಗಳಲ್ಲಿ ಆಗೋದು ನೈಮಿತ್ತಿಕ ಪ್ರಳಯ. ಆ ನೈಮಿತ್ತಿಕ ಪ್ರಳಯದ ಒಳಗಡೆ ಒಂದೊಂದು ಯುಗದಲ್ಲಿಯೂ ಸೃಷ್ಟಿ ಸ್ಥಿತಿಗಳಾಗ್ತಾ ಇದೆಯಲ್ಲ, ಅದೆಲ್ಲ ನಿತ್ಯ ಸೃಷ್ಟಿ ಅಂತ ಹೇಳಲ್ಪಡೋದು. ನಿತ್ಯ ಸೃಷ್ಟಿ ಪ್ರವರ್ತನಾಯ, ಅದನ್ನ ಇಲ್ಲಿ ಸ್ಪಷ್ಟ ಮಾಡ್ತಾರೆ. ನೈಮಿತ್ತಿಕ ಸೃಷ್ಟಿ ಅಲ್ಲ ಇದು ಅಂತ ಹೇಳಿ. ನಾನು ಬ್ರಹ್ಮ ದಿವಸೇ ಚತುರ್ದಶ ಮನವಃ, 14 ಮನುಗಳು ಬರ್ತಾರೆ, 14 ಮನ್ವಂತರ ಇರುತ್ತೆ ಒಂದು ದಿವಸದಲ್ಲಿ. ಕ್ರಮಾತ್ ಅಧಿಕುರ್ವಂತಿ ಏಕಸ್ಮಿನ್ ಮನ್ವಂತರೇ ಏಕ ಏವ.
ತತ್ಕಥಂ ಚತ್ವಾರಃ ಅಂತ ಹೇಳಿದ್ರೆ ಏಚ ಸಾವರ್ಣಿಕ ನಾಮ, ಅದು ವಿಶೇಷವಾಗಿ ಹೇಳಲ್ಪಟ್ಟಿದೆ. 4 ಜನ ಸಾವರ್ಣಿಕರು ಅಂತ ಹೇಳುವಾಗ ಬ್ರಹ್ಮ ಸಾವರ್ಣ, ರುದ್ರ ಸಾವರ್ಣೋ, ಧರ್ಮ ಸಾವರ್ಣೋ, ದಕ್ಷ ಸಾವರ್ಣ ಇತಿ ದಕ್ಷಸ್ಯ ದುಹಿತರಿ ತೈಹಿ ಚತುರ್ಭಿಃ ಮಾನಸ ಜನಿತಾಃ. ದಕ್ಷ ಪ್ರಜಾಪತಿಯ ಮಗಳಲ್ಲಿ 4 ಜನ ಬ್ರಹ್ಮ, ರುದ್ರ, ಧರ್ಮ, ದಕ್ಷ ಅಂತ ಹೇಳಿ 4 ಜನರಿಂದ ಹುಟ್ಟಿದವರಂಥವರು ಮಾನಸ ಪುತ್ರರುಗಳು. ಅವರಿಗೆ ಬ್ರಹ್ಮ ಸಾವರ್ಣ, ರುದ್ರ ಸಾವರ್ಣ ಅಂತ ಹೆಸರು. ಅದೆಲ್ಲ ಪುರಾಣಗಳಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ. ಸಾವರ್ಣಿಕರು ಅಂತ ಹೇಳಿ ಮಾನಸ ಜಾತಃ ಚತ್ವಾರಃ ಮನವಸ್ತಥ. ಚತ್ವಾರಃ ಅಂತ ಹೇಳುವಾಗ ಸಾವರ್ಣಿಕಾ ನಾಮ ಚತ್ವಾರಃ ಮನವಃ ಸ್ಥಿತಾಃ. 14 ಮನುಗಳು ಹೇಳಬೇಕಲ್ಲ, 14 ಮನ್ವಂತರಗಳು ಹೇಳಲ್ಪಟ್ಟಿದೆ ಚತುರ್ಮುಖ ಬ್ರಹ್ಮನ ಒಂದು ಕಲ್ಪದಲ್ಲಿ, ಒಂದು ದಿನದಲ್ಲಿ. 14 ಮನುಗಳು ಹೇಳಿದೆ. 4 ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ 4 ಜನ ಸಾವರ್ಣಿಕರು ಅಂತ ಹೇಳಿ ಪ್ರಸಿದ್ಧರಾಗಿದ್ದಾರೆ ಮನುಗಳು. ಅವರ ವಿಷಯ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಅರ್ಥ. ಎಲ್ಲ ಉಪಲಕ್ಷಣ ಎಲ್ಲಕ್ಕೂ ಕೂಡ. ಎಲ್ಲ ಸೃಷ್ಟಿ ಸ್ಥಿತಿ ಮೊದಲೇ ಸ್ವಾಮಿ ದೇಶಿಕನ್ ಹೇಳ್ಬಿಟ್ರು. ಸೃಷ್ಟಿ ಸ್ಥಿತಿ ಹೇತುತೆಯ ಪ್ರಸಿದ್ಧೇಶು ಮಹತ್ಸು ಅಪಿ ಹೇತುಭೂತೇಶು ಸ್ವತಂತ್ರತ್ವ ಶಂಕ ನ ಕಾರ್ಯ. ಅಷ್ಟೇ, ಇದರಲ್ಲಿ ಎಲ್ಲವೂ ಸೇರಿಬಿಡುತ್ತೆ. ಎಲ್ಲ ಮನುಗಳು, ಎಲ್ಲ ಋಷಿಗಳು, ಎಲ್ಲರೂ ಯಾರ್ಯಾರು ಏನೇನು ಮಾಡ್ತಾರೋ ಎಲ್ಲವೂ ನನ್ನ ಸಂಕಲ್ಪಾಧೀನ. ಇಲ್ಲಿ ಹೇಳಿರೋದು ಕೆಲವು ಉಪಲಕ್ಷಣಕ್ಕೆ, ಕೆಲವು ಹೇಳಲ್ಪಟ್ಟಿದೆ. ಮದ್ಭಾವಾಹ ಇತ್ಯೇತಾವದತ್ರ ವಿಧೇಯಂ ಅನ್ಯತ್ ಸರ್ವಂ ಪುರಾಣಾದಿ ಸಿದ್ಧಂ ಅನೂದ್ಯತೆ ಜ್ಞಾಪನಾಯ. ಅಷ್ಟೇ, ಮದ್ಭಾವಾಹ ಅಷ್ಟೋದೇ. ಇಲ್ಲಿ ವಿಧಿಸಲ್ಪಡಬೇಕಾದೇನು ಅಂದರೆ ಎಲ್ಲರೂ ಕೂಡ ಮದ್ಭಾವಾಹ ಮಾನಸ ಜಾತ. ಎಲ್ಲ ನನ್ನ ಸಂಕಲ್ಪವ ಮತ್ಸಂಕಲ್ಪ ಅನುವರ್ತಿನಃ. ಅದು ಒಂದೇ ಪ್ರಧಾನವಾಗಿ ಹೇಳಲ್ಪಡಬೇಕಾದ್ದು. ಮಿತ್ತಿದ್ದೆಲ್ಲ ಪುರಾಣಗಳಲ್ಲಿ ಪ್ರಸಿದ್ಧವಾದದ್ದು ಜ್ಞಾಪಿಸಲ್ಪಡುತ್ತೆ ಅಷ್ಟೇ. ಪುರಾಣಗಳಲ್ಲಿ ವಿಸ್ತಾರವಾಗಿ ಬೇಕಾದಷ್ಟು ಹೇಳಲ್ಪಟ್ಟಿದೆ. ಸಂತಾನಮಯೇ ಅಂದರೆ ಜನೋ ಲೋಕಃ ಪ್ರೋಕ್ತ ಇತಿ ಪಾಠ. ಲೋಕೋತ್ರ ಸಂತಾನಃ. ಲೋಕ ಶಬ್ದಕ್ಕೆ ಸಂತಾನ ಅಂತ ಅರ್ಥ. ಅಂದರೆ ಸಂತಾನ ಅಂತ ಹೇಳಿದ್ರೆ ಅವರವರ ಒಂದು ಇದನ್ನ ಗೋತ್ರದಲ್ಲಿ ಸಂತಾನವನ್ನ ಅಧಿಕವಾಗಿ ಬೆಳೆಸೋದು. ಪ್ರಜಾ ಸೃಷ್ಟಿಗಳನ್ನು ಮಾಡಿಕೊಂಡು ಅವರು ತಮ್ಮ ಸಂಸಾರವನ್ನು ಬೆಳೆಸೋದು ಅಂತ ಅರ್ಥ. ಯೇಷಾಂ ಲೋಕೆ ಜಾತಃ ಪುತ್ರ ಪೌತ್ರಾದಿಭ್ಯ ಜಾತ. ಇದೆ ಪುತ್ರ ಪೌತ್ರರು ಮೊದಲಾದ ಸಂತಾನ ಅಂದರೆ ಇದುವೇ. ಪುತ್ರ ಪೌತ್ರ ರೂಪಗಳಲ್ಲಿ ಅಭಿವೃದ್ಧಿಗೊಳಿಸ್ತಾರೆ, ಪ್ರಜೆಗಳನ್ನ ಸೃಷ್ಟಿ ಮಾಡ್ತಾರೆ. ಇದೆಲ್ಲ ಕೂಡ ಪರಮಾತ್ಮನಿಂದ ಅವರೆಲ್ಲ ನಿಯುಕ್ತರಾದವರು. ಪ್ರಜೆಗಳ ಸೃಷ್ಟಿಗೋಸ್ಕರವೇ ಸೃಷ್ಟಿ ಮಾಡಿರುವಂತಹವರು. ಅದನ್ನೇ ಮಾಡ್ತಾರೆ ಎಷ್ಟೋ ಜನ. ಅದಕ್ಕೆ ಅದೆಲ್ಲ ಹೇಳಲ್ಪಟ್ಟಿದೆ. ಇದರಲ್ಲಿ ವಿಷ್ಣು ಪುರಾಣಗಳಲ್ಲಿ ಬೇಕಾದಷ್ಟು ಎಲ್ಲ ಹೇಳಲ್ಪಟ್ಟಿದೆ. 1000 ವರ್ಷ ಸಮುದ್ರದ ಅಡಿಯಲ್ಲಿ ನಿಂತುಕೊಂಡು ತಪಸ್ಸು ಮಾಡಿ ಒಬ್ಬ ಪ್ರಜಾಪತಿಯ ಮಕ್ಕಳು 10 ಜನ. ಪರಮಾತ್ಮ ಅವರಿಗೆ ಪ್ರತ್ಯಕ್ಷ ಆಗ್ತಾನೆ. ಆದಾಗ ಏನು ಬೇಕು ವರ ಅಂತ ಕೇಳಿದ್ರೆ ನಮ್ಗೆ ಪ್ರಜಾವೃತ್ತಿ ಆಗುವಾಗ ಆಗಬೇಕು ಅಂತ ವರ ಕೇಳಿದ್ರು. ಯಾಕೆ ಅಂದರೆ ನಮ್ಮ ತಂದೆ ಹೇಳ್ಬಿಟ್ಟಿದ್ದಾರೆ ಪ್ರಜಾವೃತ್ತಿ ಮಾಡು ಅಂತ ಹೇಳಿ. ಆ ವರವನ್ನು ಕೇಳ್ಕೊಂಡು 1000 ವರ್ಷ ಸಮುದ್ರದಲ್ಲಿ ನೀರಡಿ ತಪಸ್ಸು ಮಾಡಿ ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಅವ್ರು ಏನು ವರ ಕೇಳಿದ್ರು, ಅವ್ರ ತಂದೆ ಹೇಳಿದ್ರು ಪ್ರಜಾವೃತ್ತಿ ಮಾಡಿ. ಆ ವರವನ್ನ ಕೇಳ್ಕೊಂಡ್ರು. ಹಾಗೆಯೇ ಅದಕ್ಕೋಸ್ಕರವೇ ಇವರನ್ನೆಲ್ಲ ನಿಯಮನ ಮಾಡಿರ್ತಾನೆ ಪರಮಾತ್ಮ. ಹಾಗೆ ಇದೆಲ್ಲ ಪುರಾಣಗಳಲ್ಲಿ, ವಿಷ್ಣು ಪುರಾಣದಲ್ಲಿ ಬೇಕಾದಷ್ಟು ನೋಡಬಹುದು. ಇಮಾಹ ಇತಿ ನಿರ್ದೇಶ ಕಾಲಾಂತರವರ್ತಿ ನಿತ್ಯ ಸೃಷ್ಟೇರಪಿ ಸಂಗ್ರಾಹಕ. ಎಲ್ಲವೂ ಕೂಡ ನತು ವಿದಾಸಕ ಈಶ್ವರಸ್ಯ ತತ್ರಾಪಿ ಅಪರೋಕ್ಷ್ಯಾತ್ ಪ್ರತಿಕ್ಷಣಂ ಆಪ್ರಲಯಾತ್. ಇದೆಲ್ಲ ನೀವು ಹೇಳಿರೋದು ಕೇಳಿದ್ರೆ ರಾಜನ ಹತ್ರ ಹೋಗಿ ಮಾಹಿಷಂ ದೇಹಿ ರಾಜೇಂದ್ರ ಕೇಳಂಗೆ ಭಗವಂತ ಸಾಕ್ಷಾತ್ಕಾರ ಆಗುವಾಗ ಮುಕ್ತಿ ಕೊಡು ಅಂತ ಕೇಳೋ ಬದಲು ಸಂಸಾರ ಮೊದ್ಲು ಮುಂದುವರಿಸ್ಬೇಕು ಅಂತ ಕೇಳೋ ಮೂರ್ಖತರ. ನಮಗೆ ಪತ್ನಿಯನ್ನು ಕೊಡು, ನಾವು ಪ್ರಜಾವೃತ್ತಿ ಮಾಡಬೇಕು, ಯಾಕೆಂದ್ರೆ ನಮ್ಮ ತಂದೆ ಆಜ್ಞೆ ಮಾಡ್ಬಿಟ್ಟಿದ್ದಾರೆ ಪ್ರಜಾವೃತ್ತಿ ಮಾಡಿ ಅಂತ. ಅವ್ರ ಮಾತು ಮೀರೋ ಹಾಗಿಲ್ಲ. ಆದ್ದರಿಂದ ನಮ್ಗೆ ಅದೇ ವರ ಬೇಕು ಅಂತ ಕೇಳಿದ್ರು. ಅದೇ ಅದು ಜ್ಞಾಪಕ ಬಂತು ಅದಕ್ಕೆ ಹೇಳ್ಬಿಟ್ಟೆ. ಹೌದು. ಅದರಿಂದ ಇಲ್ಲಿ ಎಲ್ಲ ಪ್ರತಿಕ್ಷಣ ಮಹಾಪ್ರಲಯಾತ್. ಪ್ರಳಯವಾಗುವವರೆಗೂ ಏನೇನು ಯಾರ್ಯಾರು ಸೃಷ್ಟಿ ಮಾಡ್ತಾರೋ ಎಲ್ಲ ನನ್ನ ಸಂಕಲ್ಪ ಅಧೀನ. ಉತ್ಪಾದಕ ಪಾಲಕಾಶ ಇತಿ ಮಹರ್ಷಿಣ ಮನೂನಾಂಚ ಯಥಾಕ್ರಮಂ. ಉತ್ಪಾದಿಕಾಹ ಇತ್ಯಾದಿ ಸ್ತ್ರೀಲಿಂಗ ಪಾಠೇತು ತತ್ ಪ್ರಜಾಭಿ ಯಥಾ. ಒಂದು ಸ್ತ್ರೀಲಿಂಗ ಪಾಠವೂ ಇದೆ ಅಂತ ಹೇಳ್ತಾರೆ ಅಷ್ಟೇ. ಮಮಯೋ ಭಾವ ಸ ಏವ ಯೇಷಾಂ ಭಾವ.
ಭಾವ ಸಮಾನಾಧಿಕರಣ್ಯ ಫಲಿತೋಕ್ತಿರಿಯಂ ಮಧ್ಯಮ ಪದಲೋಪಿ ವಾ ಸಮಾಸ. ಮಧ್ಯಮ ಪದಲೋಪಿ ಸಮಾಸ ಅಂದ್ರೆ ಮಮಯೋ ಭಾವ ಮದ್ಭಾವ ಅಂತ ಹೇಳಿ ಮಧ್ಯದಲ್ಲಿ ಪದಗಳನ್ನು ಸೇರಿಸ್ಕೊಳ್ಬೇಕು. ಮಮ ಯೋ ಭಾವ ಮದ್ಭಾವ ಮಧ್ಯಮ ಪದಲೋಪಿ ಸಮಾಸ ಅಂತ ಒಂದು ಸಮಾಸ ವ್ಯಾಕರಣದಲ್ಲಿ. ಅದು ಆ ರೀತಿಯಾಗಿ ಅರ್ಥ ಮಾಡುವುದು. ರಾಜ್ಞೋ ಭಾವ ಏವ ಕಿಂಕರಸ್ಯ ಭಾವ ಇತ್ಯಾದಿವತ್ ಅಭಿಪ್ರಾಯ ಸಾಮ್ಯಾಪೇಕ್ಷೆಯ ಅಯಂ ವ್ಯಪದೇಶ ಮನ್ಮತೆ ಸ್ಥಿತಾ. ರಾಜನ ಭಾವನೆ ಯಾವುದು ಇದೆಯೋ, ರಾಜನ ಸಂಕಲ್ಪ ಏನೋ ಅದಕ್ಕೂ ಅನುಗುಣವಾಗಿ ಕಿಂಕರೆಲ್ಲ ಮಾಡಬೇಕು. ಆ ರೀತಿ ಸರ್ವೇಶ್ವರನ ಸಂಕಲ್ಪದಿಂದಲೇ ಎಲ್ಲರೂ ಕೂಡ ಎಲ್ಲ ಮಾಡ್ತಾರೆ. ಸ್ವಾಚ್ಛಂದ್ಯಾದ ಅಭಿಪ್ರಾಯ ಸಾಮ್ಯಂ ಮೃತ್ಯಾದಿವತ್ ಬುದ್ಧಿ ಪೂರ್ವಾನುವರ್ತನ ಮಾತ್ರ ಚ ವಿದಸ್ಯತಿ ಮತ್ಸಂಕಲ್ಪಾನುವರ್ತಿನಃ ಇತಿ. ಸ್ವಚ್ಛಂದ ಇಲ್ಲ ಅವರಿಗೆ. ಸ್ವಾಚ್ಛಂದ್ಯಾದ ಅಭಿಪ್ರಾಯ ಸಾಮ್ಯ, ಒಂದೇ ಅಭಿಪ್ರಾಯ ಹೊಂದಿದ್ದಾರೆ ಅಂತ ಅರ್ಥವಲ್ಲ. ಅವರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ, ನನ್ನ ಅಭಿಪ್ರಾಯ ಇದೆ, ಅವ್ರಿಗೂ ಅಭಿಪ್ರಾಯವೂ ಒಂದೇ ಇದೆ ಅಂತ ಅರ್ಥವಲ್ಲ. ನನ್ನ ಸಂಕಲ್ಪವನ್ನ ಅನುವರ್ತನೆ ಮಾಡ್ತಾರೆ ಅಂತ ಅರ್ಥ. ಅನುವರ್ತನೆ ಮಾಡ್ತಾರೆ, ನನ್ನ ಆಜ್ಞೆಯನ್ನ ಪಾಲಿಸ್ತಾರೆ ಅಂತ ಅರ್ಥ ಅಲ್ಲಿ. ಆದ್ದರಿಂದ ಅದು ಎಲ್ಲವೂ ಕೂಡ ಸೃಷ್ಟಿ ಸ್ಥಿತಿಗಳು ಯಾರ್ಯಾರು ಮಾಡ್ತಾರೋ ಪ್ರಳಯದವರೆಗೂ ಪ್ರತಿಕ್ಷಣಂ ಪ್ರಲಯಾತ್ ಅಪತ್ಯಾನಾಂ ಉತ್ಪಾದಕ ಪಾಲಕಾಶ್ಚ ಯಾರ್ಯಾರು ಮಾಡ್ತಾರೋ ಎಲ್ಲರೂ ಕೂಡ ಎಲ್ಲರೂ ಇಲ್ಲಿ ಸೇರಿಸಲ್ಪಟ್ಟಿದ್ದಾರೆ. ಪುರಾಣಗಳಲ್ಲಿ ಹೇಳುವುದೆಲ್ಲ ಇಲ್ಲಿ ಜ್ಞಾಪಕಕ್ಕೆ ತಗೊಂಡ್ಬರೋದಕ್ಕೆ ಕೆಲವು ಮಾತ್ರ ಹೇಳಿದೆ. ಎಲ್ಲವೂ ಕೂಡ ನನ್ನ ಸಂಕಲ್ಪಕ್ಕೆ ಅಧೀನದ. ಆದ್ದರಿಂದ ಇಲ್ಲಿ ನಡೆಯುವ ಸೃಷ್ಟಿ ಸ್ಥಿತಿಗಳೆಲ್ಲ ಕೂಡ ಸ್ವತಂತ್ರವಾಗಿ ಯಾರೋ ಮಾಡ್ತಾರೆ ಅಂತ ತಿಳಿಬೇಡಿ. ಅದು ಕೂಡ ಎಲ್ಲ ನನ್ನ ಸಂಕಲ್ಪಾಧೀನವೇ ಅಂತ ಹೇಳಿ ಇದೆಲ್ಲ ಪರಮಾತ್ಮನ ವಿಭೂತಿ ಯೋಗ. ಆ ವಿಷಯವನ್ನ ಈಗ ಏತಾಂ ವಿಭೂತಿಂ ಯೋಗಂಚ ಮಮಯೋ ವೇತ್ತಿ ತತ್ವತಃ ಸೋವಿಕಂಪ್ಯೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಅವನಿಗೆ ಒಳ್ಳೆಯ ಯೋಗ ಉಂಟಾಗುತ್ತೆ. ಭಕ್ತಿಯೋಗಕ್ಕೆ ಭಕ್ತಿಯನ್ನ ಅಧಿಕ ಮಾಡ್ಕೊಳ್ಳೋಕ್ಕೆ ಕಾರಣವಾಗುತ್ತಿದೆಲ್ಲ. ಪರಮಾತ್ಮನ ಈ ವಿಭೂತಿಯನ್ನು ಯೋಗವನ್ನು ಹೇಳಿದ್ರೆ ಎಲ್ಲ ಅವನ ವಿಭೂತಿ ಅಂದ್ರೆ ವಿಭೂತಿರೈಶ್ವರ್ಯಂ ಅಂತ ಅಮರದಲ್ಲಿ ಹೇಳಿರೋ ಹಾಗೆ ಐಶ್ವರ್ಯ ಅವನ ಈಶ್ವರತ್ವ ಭಾವದಿಂದ ಬಂದಿರೋದು. ಅವನ ವಿಭೂತಿ ಅಂತ ಹೇಳಿದ್ರೆ ಅವನ ಐಶ್ವರ್ಯ ಎಲ್ಲವೂ ಕೂಡ. ಏತಾಂ ಸರ್ವಸ್ಯ ಐಶ್ವರ್ಯ ಏನು ಅಂದ್ರೆ ಈಶ್ವರತ್ವ ಪ್ರಯುಕ್ತವಾದ ಬಂದಿರೋದು. ಎಲ್ಲವನ್ನು ಆಳುವವನು, ಎಲ್ಲವನ್ನು ತನ್ನದಾಗಿ ಹೊಂದಿರುವವನು, ಎಲ್ಲಕ್ಕೂ ಆಧಾರನಾಗಿರುವುದು. ಮದಾಯತ್ತ ಉತ್ಪತ್ತಿ ಸ್ಥಿತಿ ಪ್ರವೃತ್ತಿ ರೂಪಾಂ ವಿಭೂತಿಂ. ಅವನ ಅಧೀನದಲ್ಲಿ, ನನ್ನ ಅಧೀನದಲ್ಲಿರುವ ಉತ್ಪತ್ತಿಯಾಗಲಿ ಸ್ಥಿತಿಯಾಗಲಿ ಪ್ರವೃತ್ತಿ ಇದೆಲ್ಲವನ್ನು ಹೊಂದಿರುವಂತಹ ನನ್ನ ವಿಭೂತಿ ಅನ್ನೋದು ಏನಿದೆಯೋ ಐಶ್ವರ್ಯ, ಅದು ಮಮ ಹೇಯ ಪ್ರತ್ಯನೀಕ ಕಲ್ಯಾಣ ಗುಣರೂಪಂ ಯೋಗಂಚ. ಯೋಗ ಅಂದ್ರೆ ಗುಣಗಳು ಯೋಗ ಅಂತ ಹೇಳಿದ್ರೆ ಯಾವುದು ಅಂದ್ರೆ ಪ್ರಧಾನವಾಗಿ ಉಭಯಲಿಂಗತ್ವ. ಹೇಯ ಪ್ರತ್ಯನೀಕ ಕಲ್ಯಾಣ ಗುಣಗಳ ರೂಪಂ ಯೋಗಂಚ. ಯಾವ ದೋಷ ದೂರನಾದವನು ಕಲ್ಯಾಣ ಗುಣಗಳಿಗೆ ಅವನ ಕೇವಲ ಕಲ್ಯಾಣ ಗುಣಗಳಿಗೆ ಆಶ್ರಯನಾದವನು, ಅಂತಹ ಅವನ ಯೋಗವನ್ನು ಕೂಡ ಯಹ ತತ್ವತಃ ವೇತ್ತಿ. ಹೇಗೆ ಇದೆಯೋ ಹಾಗೆ ಯಾರು ತಿಳಿತಾನೋ ಅವನು ಅವಿಕಂಪ್ಯೇನ ಅಪ್ರಕಂಪ್ಯೇನ ಭಕ್ತಿಯೋಗೇನ ಯುಜ್ಯತೆ. ಅಚಲವಾದ ಭಕ್ತಿಯೋಗದೊಡನೆ ಅವನಿಗೆ ಅವನಿಗೆ ಉಂಟಾಗುತ್ತೆ. ಅಚಲವಾದ ಭಕ್ತಿಯೋಗ ಉಂಟಾಗುತ್ತೆ ಅವನಿಗೆ. ನಾತ್ರ ಸಂಶಯ. ಭಾಷಿಕಾರರು ಸ್ಪಷ್ಟಪಡಿಸ್ತಾರೆ. ಸೋವಿಕಂಪ್ಯೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಕೃಷ್ಣನು ಸ್ಪಷ್ಟಪಡಿಸಿ ಸಂಶಯ ಪಡಬೇಡ ಇಲ್ಲಿ ಅಂತ ಹೇಳಿ, ಸಂಶಯವಿರಬಾರ್ದು. ಸಂಶಯಾತ್ಮ ವಿನಶ್ಯತಿ ಅಂತ ಮುಂದೆ ಹೇಳಿ, ಸಂಶಯ ಇರಬಾರ್ದು. ಕೃಷ್ಣನು ವಿಶ್ವಾಸವಿರಬೇಕು. ಪರಮಾತ್ಮನ ಮಾತು ನೇರವಾಗಿ ಅರ್ಜುನನಿಗೆ ಉಪದೇಶ ಮಾಡ್ತಿರುವ ಮೂಲಕ ಎಲ್ಲರಿಗೂ ಕೂಡ ಅವನ ಪಾಂಡವ ಪುತ್ರ ಪಾಂಡವತನೆಯ ಯುದ್ಧ ಪ್ರೋತ್ಸಾಹನ ವ್ಯಾಜೇನ ಅಂತ ಹೇಳಿದ್ರು. ಪಾಂಡವತನೆಯ ಯುದ್ಧ ಪ್ರೋತ್ಸಾಹ ಮಾಡುವ ವ್ಯಾಜದಿಂದ ಭಕ್ತಿಯೋಗಂ ಅವತಾರಯಾಮಾಸ. ಯಾವುದು ಅಂದ್ರೆ ವೇದಾಂತೋದಿತಂ, ವೇದಾಂತದಲ್ಲಿ ಹೇಳಲ್ಪಟ್ಟ ಸ್ವವಿಷಯಂ ತನ್ನನ್ನೇ ವಿಷಯವಾಗಿ ಉಳ್ಳ ಭಕ್ತಿಯೋಗಂ ಅವತಾರಯಾಮಾಸ. ಮೊದಲ ವಾಕ್ಯದಲ್ಲಿ ಹೇಳಿದ್ರು ಭಾಷಿಕಾರರು. ಅವನ ಒಂದು ವ್ಯಾಜನಿಂದ ಪಾಂಡುತನೆಯ ಯುದ್ಧ ಪ್ರೋತ್ಸಾಹನ ವ್ಯಾಜೇನ ಸ್ವವಿಷಯಂ ವೇದಾಂತೋದಿತಂ ಭಕ್ತಿಯೋಗಂ ಅವತಾರಯಾಮಾಸ. ಅದರಿಂದ ಇಲ್ಲಿ ಅದೇ ಮಾಡ್ತಾ ಇರೋದು. ಆ ವಿಷಯದಲ್ಲಿ ಸಂಶಯ ಪಡಬೇಡ ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ. ಈ ರೀತಿಯಾದ ವಿಭೂತಿಯನ್ನು ಯೋಗವನ್ನು ಅಂದರೆ ಅವನ ಗುಣಗಳನ್ನು
ಅವನ ಐಶ್ವರ್ಯವನ್ನು ಎಲ್ಲವೂ ಅವನ ಆಧಾರದಲ್ಲಿಯೇ, ಅವನ ನಿಯಮನದಲ್ಲಿಯೇ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳೆಲ್ಲ ನಡೆಯುತ್ತೆ. ಇದೆಲ್ಲವನ್ನು ಹೇಗಿದೆಯೋ ಹಾಗೆ ಯಾರು ತಿಳಿತಾರೋ ಅವರಿಗೆ ಒಂದು ಅಚಲವಾದ ಭಕ್ತಿಯೋಗವು ಏರ್ಪಡುತ್ತೆ. ಅದರಲ್ಲಿ ಯಾವ ಸಂಶಯವೂ ಬೇಕಾಗಿಲ್ಲ. ಮದ್ವಿಭೂತಿ ವಿಷಯಂ ಕಲ್ಯಾಣ ಗುಣ ವಿಷಯಂಚ ಜ್ಞಾನಂ ಭಕ್ತಿಯೋಗವರ್ಧನಂ ಇತಿ ಸ್ವಯಮೇವ ದ್ರಕ್ಷ್ಯಸಿ ಇತ್ಯಭಿಪ್ರಾಯ. ಇದೇ ಯೋಗಶಾಸ್ತ್ರ ಅಂತ ಹೇಳೋದು, ಪ್ರತ್ಯಕ್ಷ ಶಾಸ್ತ್ರ ಅಂತ ಹೇಳೋದು. ಯೋಗಶಾಸ್ತ್ರದಲ್ಲಿ ನಮಗೆ ಅವರವರಿಗೆ ಪ್ರತ್ಯಕ್ಷವಾಗಿ ಅವರಿಗೆ ಅನುಭವ ಆಗುತ್ತೆ. ಭಕ್ತಿ ಬಂದಿದೆಯೋ ಇಲ್ವೋ ಅಂತ ಒಬ್ಬರು ಹೇಳಬೇಕಾಗಿಲ್ಲ, ಅಥವಾ ಇನ್ನೊಬ್ಬರಿಗೆ ಭಕ್ತಿ ಬಂದಿದೆಯೋ ಇಲ್ವೋ ಅಂತ ನಮಗೆ ಗೊತ್ತಾಗೋದಿಲ್ಲ, ಅವರವರಿಗೆ ತಿಳಿಯುತ್ತೆ. ನಮಗೆ ಭಕ್ತಿ ಇದೆಯೋ ಇಲ್ವೋ ನಮಗೆ ತಿಳಿಯುತ್ತೆ, ಅವರವರಿಗೆ ತಿಳಿಯುತ್ತೆ. ಸ್ವಯಮೇವ ದ್ರಕ್ಷ್ಯಸಿ, ಭಾಷಿಕಾರರು ಹೇಳ್ತಾರೆ ಇಲ್ಲಿ. ವಿಭೂತಿ ವಿಷಯಂ ಕಲ್ಯಾಣ ಗುಣ ವಿಷಯಂಚ ಜ್ಞಾನಂ. ಪರಮಾತ್ಮನ ವಿಭೂತಿಯ ವಿಷಯವನ್ನು, ಕಲ್ಯಾಣ ಗುಣಗಳ ವಿಷಯದಲ್ಲಿಯೂ ಜ್ಞಾನವನ್ನು ಪಡೆದುಕೊಂಡ್ರೆ ಆ ಜ್ಞಾನವು ಭಕ್ತಿಯೋಗವರ್ಧನಂ, ಭಕ್ತಿಯೋಗವನ್ನ ಅಭಿವೃದ್ಧಿಗೊಳಿಸುತ್ತೆ ಅನ್ನೋದನ್ನ ನೀನೇ ಸಾಕ್ಷಾತ್ತಾಗಿ ತಿಳಿದುಕೊಳ್ತೀಯ, ನಿನಗೆ ಸಾಕ್ಷಾತ್ತಾಗಿ ತಿಳಿಯುತ್ತೆ. ಸ್ವಯಮೇವ ದ್ರಕ್ಷ್ಯಸಿ, ಯಾವ ಸಂಶಯವನ್ನು ಪಡಬೇಡ ಈ ವಿಷಯದಲ್ಲಿ ಅಂತ ಹೇಳ್ತಿರೋದು. ಏತಾಂ ವಿಭೂತಿಂ ಯೋಗಂಚ ಪೂರ್ವೋಕ್ತ ಅರ್ಥಸ್ಯ ಬುದ್ಧಿಸ್ಥ ಕ್ರಮೇಣ ಅನುವಾದ. ಹಿಂದೆ ಹೇಳಿದ ಅರ್ಥಗಳಲ್ಲಿಯೇ ಮೊದಲು ವಿಭೂತಿ ಹೇಳಿ ಆಮೇಲೆ ಯೋಗವನ್ನು ಹೇಳಿದ ಅರ್ಥದಲ್ಲಿ ಬುದ್ಧಿಸ್ಥ ಕ್ರಮೇಣ ಅಂತ ಹೇಳಿದ್ರೆ ವಿಭೂತಿ ಯೋಗ ಎರಡು ಕೂಡ ಹಿಂದೆ ಹೇಳಿದ ಅರ್ಥದಲ್ಲಿ ಬುದ್ಧಿಸ್ಥ ಕ್ರಮ ಅಂತ ಹೇಳಿದ್ರೆ ಕಡೆಯಲ್ಲಿ ಹೇಳಿರೋದು ನಮ್ಮ ಮನಸ್ಸಿನಲ್ಲಿ ತಕ್ಷಣ ಬರುತ್ತೆ. ಮೊದಲು ಹೇಳಿರೋದು ಸ್ವಲ್ಪ ವಿಳಂಬವಾಗಿ ತಿಳಿಯುತ್ತೆ. 4 ಶ್ಲೋಕ ಹೇಳಿದ್ರೆ 4ನೇ ಶ್ಲೋಕ ತಕ್ಷಣ ಮನಸ್ಸಿನಲ್ಲಿಯೇ ನಿಂತಿರುತ್ತೆ. ಮೊದಲನೇ ಶ್ಲೋಕ ಸ್ವಲ್ಪ ಕಾಲದ ಹಿಂದೆ ಹೇಳಿದ್ರಿಂದ ಬುದ್ಧಿಸ್ಥ ಕ್ರಮದಲ್ಲಿ 2ನೇದಾಗುತ್ತೆ. ಬುದ್ಧಿಸ್ಥ ಕ್ರಮದಲ್ಲಿ 4ನೇ ಶ್ಲೋಕದ ಅರ್ಥ ಮೊದಲು ಬರುತ್ತೆ, ಮೊದಲನೇ ಶ್ಲೋಕದ ಅರ್ಥ ಆಮೇಲೆ ಬರುತ್ತೆ. ಉಪದೇಶ ಕ್ರಮದಲ್ಲಿ 1, 2, 3, 4 ಅಂತ ಹೇಳಿರ್ಬೋದು, ಆದರೆ ಕಡೆಯ ಶ್ಲೋಕ ಮನಸ್ಸಿನಲ್ಲಿ ನಿಂತಿರುತ್ತೆ ನಮಗೆ. ಆದ್ದರಿಂದ ಇಲ್ಲಿ ಮೊದಲು ವಿಭೂತಿಯನ್ನ ಆಮೇಲೆ ಯೋಗವನ್ನ ಹೇಳ್ತಾರೆ. ಭಕ್ತಿಯೋಗದ ವಿಷಯ ಹಿಂದೆ ಹೇಳಲ್ಪಟ್ಟಿತು, ವಿಭೂತಿ ಇಲ್ಲಿ ಹೇಳಲ್ಪಟ್ಟಿತು. ಅದನ್ನ ವಿಭೂತಿ ನಮಗೆ ತಕ್ಷಣಕ್ಕೆ ಇಲ್ಲಿ ಮನಸ್ಸಲ್ಲಿ ಜ್ಞಾಪಕ ಬರುತ್ತೆ. ಭಕ್ತಿಯೋಗದ ವಿಷಯ ಹಿಂದೆ ಬಂತು, ಕಲ್ಯಾಣ ಗುಣಗಳೆಲ್ಲ ಹೇಳಿದ್ದು ಹಿಂದೆ ಬಂತು. ಆ ಕ್ರಮದಲ್ಲಿ ಹೇಳ್ತಾರೆ. ಸ್ವಕಲ್ಯಾಣ ಗುಣೇ ಇತ್ಯಾದಿ ಸಂಗ್ರಹ ಶ್ಲೋಕೆ ಅಯಮೇವ ಅರ್ಥ ಯಥಾಕ್ರಮ ಮುಕ್ತ ತದನುಸಾರೇಣ ಪದಾರ್ಥ ವಾಕ್ಯಾರ್ಥವು ಆಹಾ ವಿಭೂತಿ ಐಶ್ವರ್ಯಂ ಇತಿ ಅಂತ ಹೇಳ್ಬಿಟ್ಟು ಗೀತಾರ್ಥ ಸಂಗ್ರಹದಲ್ಲಿ 14ನೆಯ ಶ್ಲೋಕ, ಗೀತಾರ್ಥ ಸಂಗ್ರಹದಲ್ಲಿ 14ನೇ ಶ್ಲೋಕದಲ್ಲಿ ಸ್ವಕಲ್ಯಾಣ ಗುಣಾನಂತ್ಯ ಕೃಷ್ಣ ಸ್ವಾಧೀನತಾ ಮತಿ ಭಕ್ತಿಯುತ್ಪತ್ತಿ ವಿವೃದ್ಧ್ಯರ್ಥ ವಿಸ್ತೀರ್ಣ ದಶಮೋದಿತ ಅನ್ನೋದು ಗೀತಾರ್ಥ ಸಂಗ್ರಹದ ಶ್ಲೋಕ. ಸ್ವಕಲ್ಯಾಣ ಗುಣಾನಂತ್ಯ, ಅವನ ಕಲ್ಯಾಣ ಗುಣಗಳ ಆನಂತ್ಯವು ಕೃಷ್ಣಸ್ಯ ಸ್ವಾಧೀನತಾ ಮತಿ, ಕೃಷ್ಣ ಸ್ವಾಧೀನತಾ ಮತಿ, ಸಕಲವೂ ಅವನ ಅಧೀನದಲ್ಲಿಯೇ ಇದೆ ಅನ್ನುವ ಒಂದು ಜ್ಞಾನವು ಭಕ್ತಿ ಉತ್ಪತ್ತಿ ವಿವೃದ್ಧ್ಯರ್ಥ, ಭಕ್ತಿಯು ಉತ್ಪನ್ನವಾಗಲು ಅಭಿವೃದ್ಧಿಯಾಗಲು ಕೂಡ ವಿಸ್ತೀರ್ಣ ದಶಮೋದಿತ 10ನೇ ಅಧ್ಯಾಯದಲ್ಲಿ ವಿಸ್ತೀರ್ಣವಾಗಿ ಹೇಳಲ್ಪಟ್ಟಿತು ಅಂತ ಆಳವಂದಾರರು ಗೀತಾರ್ಥ ಸಂಗ್ರಹದಲ್ಲಿ ಹೇಳಿದ ಶ್ಲೋಕ. ಅದೇ ಕ್ರಮದಲ್ಲಿ ಇಲ್ಲಿ ವಿಭೂತಿ ಯೋಗಂಚ ಅಂತ ಹೇಳಲ್ಪಟ್ಟಿದೆ. ಸರ್ವಸ್ಯ ಮದಾಯತ್ತ ಉತ್ಪತ್ತಿ ಸ್ಥಿತಿ ಪ್ರವೃತ್ತಿತಾರೂಪಂ ವಿಭೂತಿ ನಿರೂಪ್ಯತ್ವಾದ ತತ್ತತ್ ಸಾಮಾನಾಧಿಕರಣ. ಎಲ್ಲ ಅದರ ಜೊತೆ ಎಲ್ಲ ಹೇಳಲ್ಪಟ್ಟಿದೆ. ಸ್ವರೂಪ, ಮದಾಯತ್ತ, ಉತ್ಪತ್ತಿ, ಸ್ಥಿತಿ, ಪ್ರವೃತ್ತಿ ಎಲ್ಲವೂ ಕೂಡ ಅವನ ಅಧೀನವೇ ಅಂತ ಹೇಳಲ್ಪಟ್ಟಿರೋದ್ರಿಂದ ನನ್ನ ವಿಭೂತಿಂ ಯೋಗಂಚ ಮಮ ವಿಭೂತಿಂ ಮಮ ಯೋಗಂ ತತ್ವತಃ ಯಹ ವೇತ್ತಿ ಉತ್ಪತ್ತಿ ಸ್ಥಿತಿಯೋರಪಿ ಸಂಕಲ್ಪಾಧೀನತ್ವಾತ್ ನಿಯಮನ ವಿಷಯತ್ವ. ಉತ್ಪತ್ತಿ ಸ್ಥಿತಿಗಳು ಕೂಡ ಅವನ ಸಂಕಲ್ಪದಲ್ಲೇ ಅಧೀನವಾಗಿರೋದ್ರಿಂದ ನಿಯಮವು ಕೂಡ ಅದರಲ್ಲಿಯೇ ಅರ್ಥಸಿದ್ಧವಾಗುತ್ತೆ. ಮದಾಯತ್ತ ಅಂತ ಹೇಳಿರೋದು, ಅದರಿಂದ ನಿಯಮನವು ಕೂಡ ಅದರಲ್ಲಿಯೇ ಸೇರುತ್ತೆ. ಪ್ರವೃತ್ತಿ ಸ್ವಕಾರ್ಯಾರ್ಥ ವ್ಯಾಪಾರ ಸ್ಪಂದಾದೇಹೇ ಅಸಾರ್ವತ್ರಿಕತ್ವಾತ್. ಸ್ವಕಾರ್ಯಾರ್ಥ ವ್ಯಾಪಾರ ಪ್ರವೃತ್ತಿ ಅಂತ ಹೇಳಿದ್ರೆ ತನ್ನ ಕಾರ್ಯಕ್ಕೋಸ್ಕರ ಮಾಡುವ ವ್ಯಾಪಾರವು ಅಷ್ಟೇ, ಬೇರೆ ಎಲ್ಲ ಪ್ರವೃತ್ತಿಗಳು ಇಲ್ಲಿ ಹೇಳಲ್ಪಟ್ಟಿಲ್ಲ. ಸ್ಪಂದಾದಿ ಅಂದರೆ ಎಲ್ಲ ಕೂಡ ಸ್ಪಂದನ ಮಾಡೋದು ಅಂದರೆ ನಡುಗೋದು ಅಂತ ಅರ್ಥ. ಮೊದಲಾರದೆಲ್ಲ ಒಂದು ಪದಾರ್ಥವು
ಸ್ಪಂದನ ಹೊಂದುತ್ತೆ ಅಂತ ಹೇಳಿದ್ರೆ, ಈಗ ಬೇರೆ ಯಾವುದೋ ಒಂದು ಪದಾರ್ಥಗಳಿಗೆ ಅದ್ರ ಗಾಳಿ ಬಂದರೆ ಎಲ್ಲ ಅಲ್ಲಾಡುತ್ತೆ ಮರಗಳೆಲ್ಲ. ಇದೆಲ್ಲವೂ ಕೂಡ ಸಾರ್ವತ್ರಿಕ, ಅದು ಬೇರೆ ವಿಷಯ ಆಯಿತು. ಇಲ್ಲಿ ಹೇಳ್ತಿರೋದು ತನ್ನ ಕಾರ್ಯಕ್ಕೋಸ್ಕರ ಪ್ರವೃತ್ತಿ ಮಾಡೋದು, ಆ ವಿಷಯವೂ ಹೇಳಲ್ಪಡ್ತಾ ಇದೆ ಇಲ್ಲಿ. ಅದು ಇಲ್ಲಿ ಅವನ ಅಧೀನದಲ್ಲಿ ನಡೀತಾ ಇದೆ ಅಂತ ಹೇಳೋದು. ಅದು ಸ್ಪಂದ ಮೊದಲಾದದ್ದೆಲ್ಲ ಸಾಮಾನ್ಯವಾದ ವಿಷಯ ಆಯಿತು, ಎಲ್ಲ ಕಡೆಯೂ ನಡೆಯುವಂಥದ್ದು. ಇಲ್ಲಿ ಹೇಳ್ತಾ ಇರೋದು ಉತ್ಪತ್ತಿ, ಸ್ಥಿತಿ, ನಿಯಮ, ಪ್ರವೃತ್ತಿ ಮೊದಲಾದದ್ದು ನನ್ನ ಅಧೀನದಲ್ಲಿ ಇದು ವಿಶೇಷವಾಗಿ ಹೇಳ್ತಾ ಇರೋದು ಅವನ ವಿಭೂತಿಯಲ್ಲಿ. ವಿಭೂತಿರ್ಭೂತಿರೈಶ್ವರ್ಯಂ ಇತಿ ನೈಘಂಟುಕಾಹ, ಅಮರಕೋಶವನ್ನು ತೋರಿಸ್ತಾರೆ ಇಲ್ಲಿ. ವಿಭೂ ಶಬ್ದಶ್ಚ ನಿಯಂತರಿ ಪ್ರಯುಕ್ತಚರಃ. ಅತಃ ವಿಭವನಂ ಇಹ ನಿಯಮನಮೇವ ಭಕ್ತಿ. ವಿಭೂತಿ ಅನ್ನುವಾಗ ಅಲ್ಲೂ ಕೂಡ ವಿಭೂ ಅನ್ನುವ ಶಬ್ದವು ಕೂಡ ನಿಯಮನ ಮಾಡುವವನು ಅನ್ನೋದರಲ್ಲಿ ಅರ್ಥವನ್ನು ಹೊಂದಿದೆ. ಆದ್ದರಿಂದ ವಿಭವನಂ ಅಂದರೆ ನಿಯಮನಂ ಅನ್ನೋದು ತಸ್ಯ ಭಾವಾರ್ಥತ ಸ್ವಾರಸ್ಯಾತ್ ಅನುಭವಾದಾಚ. ಆದ್ದರಿಂದ ಇಲ್ಲಿ ವಿಭೂತಿ ಅಂತ ಹೇಳಿದ್ರೆ ಮದಾಯತ್ತ ಉತ್ಪತ್ತಿ ಸ್ಥಿತಿ ಪ್ರವೃತ್ತಿ ರೂಪಾಂ ವಿಭೂತಿಂ ಅಂತ ಹೇಳೋದು. ಐಶ್ವರ್ಯ ಅಂತ ಹೇಳಿದ್ರೆ ಈಶ್ವರತ್ವ ಪ್ರಯುಕ್ತ ನಿಯಮನತ್ವ ಅನ್ನೋದೇ ಅಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅರ್ಥ. ವಸ್ತುವಂತರ ಸಾಮಾನಾಧಿಕರಣ್ಯವತ್ ವಿಭೂತಿ ಶಬ್ದ ವಿಷಯ ನಿಯಂತವ್ಯ ವಿಷಯತ ವಕ್ಷ್ಯತೆ. ಎಲ್ಲರ ಜೊತೆಯೂ ಎಲ್ಲ ಪದಾರ್ಥಗಳೊಡನೆ ಸಾಮಾನಾಧಿಕರಣ್ಯವು ಹೇಳಿರೋದ್ರಿಂದ ವಿಭೂತಿ ಶಬ್ದೇಶುತು ನಿಯಂತವ್ಯ ವಿಷಯತ ವಕ್ಷ್ಯತೆ. ಎಲ್ಲ ಕೂಡ ಎಲ್ಲದರಲ್ಲಿಯೂ ನಿಯಮನವೇ ಹೇಳಲ್ಪಡುತ್ತೆ ಅಂತ ಹೇಳಿ ಮುಂದೆ ಎಲ್ಲ ಹೇಳ್ತಾರೆ ವಿಸ್ತಾರವಾಗಿ. ವಿಭೂತಿ ಹೇಳುವಾಗ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೋರ್ಚಿತಮೇವತ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶಸಂಭವಂ ಮೊದಲ ಶ್ಲೋಕಗಳೆಲ್ಲ ಬರುತ್ತೆ ವಿಭೂತಿ ಶಬ್ದಗಳ ವಿಷಯದಲ್ಲಿ, ಅನೇಕ ಶ್ಲೋಕಗಳು. ಯುಜ್ಯತೆ ಇತಿ ವ್ಯುತ್ಪತ್ತಿಯ ಉಭಯಲಿಂಗತ್ವಮಿಹ ಯೋಗ ಉಕ್ತಃ. ಯುಜ್ಯತೆ ಯೋಗ ಅಂದರೆ ಸಂಬಂಧ, ಅಂದರೆ ನನ್ನ ಉಭಯಲಿಂಗತ್ವ ಅನ್ನುವಂತಹ ಗುಣಗಳು. ಹೇಯ ಪ್ರತ್ಯನೀಕ ಕಲ್ಯಾಣ ಗುಣರೂಪಂ ಯೋಗಂ, ಸಂಬಂಧ. ಅದರ ಒಂದು ಯೋಗ ಅಂದರೆ ಸಂಬಂಧ. ಪರಮಾತ್ಮನಿಗೆ ಇರುವಂತಹ ಉಭಯಲಿಂಗತ್ವ ಅನ್ನುವ ಒಂದು ಧರ್ಮ, ಅದರ ಸಂಬಂಧ, ಅದು ಇಲ್ಲಿ ಯೋಗ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿದೆ ಅಂತ. ಎಲ್ಲ ಗುಣಗಳು ಅದರಲ್ಲಿ ಸೇರುತ್ತೆ. ಈಶ್ವರೇ ಅನೀಶ್ವರ ಸ್ವಭಾವಭೂತ ಪಾರತಂತ್ರ್ಯ ದುಃಖ ಅಜ್ಞಾನಾದಿ ಆರೋಪಂ ಅನೀಶ್ವರೇ ಚ ಈಶ್ವರಾಧೀನ ಸ್ವಾತಂತ್ರ್ಯಾದೇಹೇ ಸರ್ವಸಿದ್ಧತ್ವಾದಿ ಆರೋಪಂಚ ಪರಿತ್ಯಜ್ಯ ತತ್ವತಃ ಇತ್ಯಸ್ಯ ಭಾವಃ. ಈಶ್ವರನಲ್ಲಿ ಅನೀಶ್ವರ ಸ್ವಭಾವವನ್ನು ಆರೋಪಣೆ ಮಾಡುವುದು, ಈಶ್ವರನಲ್ಲದೇ ಇರೋವನಲ್ಲಿ ಈಶ್ವರ ಸ್ವಭಾವವನ್ನು ಆರೋಪಣೆ ಮಾಡುವುದು. ಈಶ್ವರ ಸ್ವಭಾವ ಏನು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಮೊದಲಾದವುಗಳು, ಸ್ವಾಧೀನತಾ, ಸ್ವಾತಂತ್ರ್ಯ ಮೊದಲಾದದ್ದು. ಇದೆಲ್ಲ ಈಶ್ವರರ ಅಲ್ಲವದರಲ್ಲಿ ಆರೋಪಣೆ ಮಾಡುವುದು. ಈಶ್ವರರ ಅಲ್ಲದರಲ್ಲಿ ಇರುವಂತಹ ಏನು ಪಾರತಂತ್ರ್ಯ, ದುಃಖ ಮೊದಲಾದದು, ಅಜ್ಞಾನ, ಇದೆಲ್ಲ ಈಶ್ವರನಿಗೆ ಆರೋಪ ಮಾಡುವುದು. ಈ ರೀತಿ ತಿಳಿಯದೆ ಯಥಾವಸ್ಥಿತವಾಗಿ ತತ್ವತಃ ಯಾರು ತಿಳಿತಾನೋ ಅವನಿಗೆ ಯಹ ತತ್ವತಃ ವೇತ್ತಿ, ಯಹ ವೇತ್ತಿ ತತ್ವತಃ, ಹೇಗೆ ಇದೆಯೋ ಹಾಗೆ ತಿಳಿಬೇಕು. ಅನೀಶ್ವರನ್ನ ಅನೀಶ್ವರ ಅಂತ ತಿಳಿಬೇಕು, ಈಶ್ವರನನ್ನ ಈಶ್ವರ ಅಂತ ತಿಳಿಬೇಕು. ಇವನು ಸ್ವತಂತ್ರನಾದವನು, ಸರ್ವನಿಯಂತ, ಇದೆಲ್ಲ ತಿಳಿಯೋದು. ಅನೀಶ್ವರರಲ್ಲಿ ಮಿಕ್ಕ ಅನೀಶ್ವರರ ಧರ್ಮಗಳು, ಹಾಗೆ ಒಬ್ಬರಲ್ಲಿ ಧರ್ಮಗಳನ್ನು ಇನ್ನೊಬ್ಬರಲ್ಲಿ ಆರೋಪಣೆ ಮಾಡದೆ ಹೇಗಿದೆಯೋ ಹಾಗೆ ತಿಳಿಯೋದು. ತತ್ವತಃ ವೇತ್ತಿ, ಅವರಿಗೆ ಭಕ್ತಿಯೋಗವು ಅಚಲವಾದ ಭಕ್ತಿಯೋಗವು ಏರ್ಪಡುತ್ತೆ. ಅವಿಕಂಪ್ಯೇನ ಇತ್ಯತ್ರ ಸ್ವತಃ ಕಂಪರಾಹಿತ್ಯ ಮಾತ್ರ ವಿದಾಸೇನ ಬಾಧಕ ಶತೈಃ ಅಪಿ ಅವಿಚಾಲ್ಯತ್ವಂ ದರ್ಶಯಿತು ಅಪ್ರಕಂಪ್ಯೇನ ಅಂತ ಹೇಳು. ಅವಿಕಂಪ್ಯೇನ ಇತ್ಯತ್ರ ಸೋವಿಕಂಪ್ಯೇನ ಅಂತ ಇಲ್ಲಿ ಶ್ಲೋಕ ಇರೋದು. ಅದಕ್ಕೆ ಅಪ್ರಕಂಪ್ಯೇನ ಅಂತ ಹೇಳಿದ್ರು ಇಲ್ಲಿ, ಭಕ್ತಿಯೋಗೇನು ಯುಜ್ಯತೆ ಅಂತ ಹೇಳಿ. ಅದಕ್ಕೆ ಅಪ್ರಕಂಪ್ಯ ಅಂತ ಹೇಳಿದ್ರೆ ಪ್ರಕರ್ಷವಾಗಿ ಯಾವ ಒಂದು ವಿಧವಾದ ಇದು ಇರೋದಿಲ್ಲ ಅವನಿಗೆ. ಅಚಲವಾದದ್ದು ಅಂತ ಹೇಳಿದ್ರೆ ಹೇಗೆ ಅಂದರೆ ಬಾಧಕ ಶತೈಹಿ ಅಪಿ ಅವಿಚಾಲ್ಯತ್ವ, 100 ಬಾಧಕಗಳಿದ್ರೂ ಇವನು ಚಲಿಸೋದಿಲ್ಲ ಸ್ವಲ್ಪ, ಅಂತಹ ಭಕ್ತಿಯೋಗ ಏರ್ಪಡುತ್ತೆ ನಿನಗೆ ಅಂತ ಇಲ್ಲಿ ಅರ್ಥ ಮಾಡೋದು. ಅಲ್ಲ ಅವಿಕಂಪ್ಯೇನ ಅಂದರೆ ಕೇವಲ ಕಂಪ ಇರೋದು, ಬರೀ ಆ ರೀತಿ ಚಲನೆ ಅಲ್ಲ, ಸಾಮಾನ್ಯವಾದ ಚಲನೆ ಇರೋದಿಲ್ಲ ಅಂತ ಅರ್ಥವಲ್ಲ. 100 ಬಾಧಕಗಳಿದ್ದರೂ ಕೂಡ ನಿನ್ನ ಭಕ್ತಿಯೋಗವು ನಿರಂತರವಾಗಿ ಅಭಿವೃದ್ಧಿ ಹೊಂದುತ್ತೆ ಅನ್ನುವ ಅರ್ಥವನ್ನ ಅಪ್ರಕಂಪ್ಯೇನ ಯೋಗೇನ ಯುಜ್ಯತೆ ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ಪೂರ್ವಾಪರ ಪರಾಮರ್ಶಾತ್ ಉಪಾಸಕ ಅನ್ವಿತ ಯೋಗ ಶಬ್ದಸ್ಯ ಯೋಗ ವಿಶೇಷ ನಿಷ್ಠತಾಮಹ ಭಕ್ತಿಯೋಗ. ಇಲ್ಲೆಲ್ಲ ಭಕ್ತಿಯೋಗದ ವಿಷಯವೇ ಹೇಳ್ತಾ ಇರೋದ್ರಿಂದ ಯೋಗ ಅನ್ನುವ ಸಾಮಾನ್ಯ ಶಬ್ದವು ಭಕ್ತಿಯೋಗ ಅನ್ನುವ ಅರ್ಥವನ್ನೇ ಹೊಂದಿದೆ.
ಅಪ್ರಕಂಪಿಯೇನ ಯೋಗೇನ ಅಂತ ಹೇಳಿದ್ರೆ ಯಾವ ಯೋಗ ಇಲ್ಲಿ ಕರ್ಮಯೋಗವೇ ಜ್ಞಾನಯೋಗವೇ ಅಂದರೆ ಇದು ಭಕ್ತಿಯೋಗ ಪ್ರಕರಣ. ಆದ್ದರಿಂದ ಭಕ್ತಿಯೋಗವೇ ಇಲ್ಲಿ ಹೇಳಲ್ಪಡುತ್ತೆ. ಶಾಸ್ತ್ರಸಿದ್ಧಸ್ಯಾಪಿ ಅರ್ಥಸ್ಯ ಸಾಕ್ಷಾತ್ಕಾರೇ ಸತ್ಯೇವಾಹಿ ಅತ್ಯಂತ ವೈಷದ್ಯಂ ಇತಿ ಅಭಿಪ್ರಾಯಣ ನಾತ್ರ ಸಂಶಯ ಇತಿ ಅಸಂಶಯಂ ವಿಶದೆ ಮದ್ವಿಭೂತಿ. ಇಲ್ಲಿ ಶಾಸ್ತ್ರ ವಿಷಯವಾದ ಅರ್ಥವು ಸಾಕ್ಷಾತ್ಕಾರವು ಸತ್ಯೇವ, ಅತ್ಯಂತ ವೈಷದ್ಯಂ ಅತ್ಯಂತ ವಿಷದವಾಗಿ ನಿನಗೆ ತಿಳಿಯುತ್ತೆ. ಸ್ವಯಮೇವ ದ್ರಕ್ಷ್ಯಸಿ, ನೇರವಾಗಿ ನೀನೇ ಭಕ್ತಿಯೋಗವು ಅಭಿವೃದ್ಧಕ್ಕೆ ಇಂತಹ ಜ್ಞಾನವು ಹೇಗೆ ಕಾರಣವಾಗುತ್ತೆ ಅನ್ನೋದನ್ನ ಸಾಕ್ಷಾತ್ತಾಗಿ ನೀನೇ ಸ್ಪಷ್ಟವಾಗಿ ತಿಳಿತೀಯ, ವಿಶದವಾಗಿ ತಿಳಿತೀಯ ಅನ್ನೋದನ್ನ ಸ್ವಯಮೇವ ದ್ರಕ್ಷ್ಯಸಿ. ಈ ಜ್ಞಾನಕ್ಕೆ ಅಂತಹ ಒಂದು ಪ್ರಾಧಾನ್ಯ. ಪರಮಾತ್ಮನ ವಿಭೂತಿಯನ್ನು, ಯೋಗವನ್ನು, ಅದರ ಜ್ಞಾನವು ತತ್ವತಃ ಯಾರು ತಿಳಿತಾನೋ ಅವನಿಗೆ ಅಚಲವಾದ ಭಕ್ತಿಯೋಗವು ಅಭಿವೃದ್ಧಿಯನ್ನುತ್ತೆ ಅನ್ನೋದನ್ನ ತಾನೇ ಆ ಜ್ಞಾನದ ಕಾರ್ಯವನ್ನ ಸ್ವತಃ ತಾನೇ ಪ್ರತ್ಯಕ್ಷವಾಗಿ ಅನುಭವಿಸಬಹುದು, ತಿಳಿಯಬಹುದು ಅನ್ನೋದನ್ನ ಹೇಳಿ ತನ್ನ ವಿಭೂತಿ ಮತ್ತು ಯೋಗದ ಪ್ರಾಶಂಸೆ ಮಾಡ್ತಾನೆ. ಇದನ್ನ ಮುಂದೆ ವಿಸ್ತಾರವಾಗಿ ಬರುತ್ತೆ, ವಿಭೂತಿ ಯೋಗ ಇದೆಲ್ಲ ಅದನ್ನ ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರಗಳನ್ನು ನಿಲ್ಲಿಸ್ಕೊಳ್ತೀನಿ. ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿತನಾಯಮೇನೆ ಸ್ಮೃತಿರ್ಭಗವತೋಸ್ಯತೆ ಸಿಂಧೋ ರಾಮಾನುಜಸ್ಯ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶ್ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾನಂದ ಮಹಾದೇಶಿಕಾಯ ನಮಃ.